ಈ ಗಾಡಿ ಬಂದು 65,000ಕ್ಕೆ ಆಗ್ಬಿಡುತ್ತೆ ಸರ್. ಈ ಗಾಡಿ ಬಂದು ನಿಮಗೆ ಫೈನಲ್ಲು 1,65,000ಕ್ಕೆ ಆಗುತ್ತೆ ಸರ್. ಫೈನಲ್ 80,000ಕ್ಕೆ ಆಗುತ್ತೆ ಸರ್. 90,000 ರೂಪಾಯಿಗೆ ಆಗುತ್ತೆ ಸರ್. ಕೆಲವರು ಕೇಳ್ತಾ ಇರ್ತೀರಾ ತಮ್ಮನೇಲಲ್ಲಿ 50,000 ಅಂತ ಹಾಕಿರ್ತೀರಾ, ಅದು 50,000 ಇರೋದೇ ಇಲ್ಲ, ಯಾಕೆ ಸುಳ್ಳು ಹೇಳ್ತೀರಾ ಹಂಗೆ ಹೆಂಗೆ ಅಂತ. ಆ್ಯಸ್ ಆ್ಯಂಡ್ ವೆನ್ ಕಂಡೀಷನ್ ಅಂತಂದೇ ಮಾಡ್ತೀವಿ ಸರ್ ನಾವು. ಅದಕ್ಕೇನು ರಿಪೇರ್ ಮಾಡಿಸೋದು ಇದು ಮಾಡೋದು ಏನಿರಲ್ಲ. ಈ ಗಾಡಿ ಬಂದು 3 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್. ಡೀಸೆಲ್ ಗಾಡಿ 3 ಲಕ್ಷ ರೂಪಾಯಿಗೆ ನಿಮಗೆ ಡೀಸೆಲ್ ಸಿಗ್ತಾ ಇರುವಂಥ ಒರಿಜಿನಲ್ ಪೇಂಟಲ್ಲಿದೆ, ಒರಿಜಿನಲ್ ಬಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಸಾಕಷ್ಟು ಜನ ಹೇಳ್ತೀರಾ ದುಡ್ಡುಗೋಸ್ಕರ ಮಾಡ್ತಾರೆ ಹಂಗೆ ಹಿಂಗೆ ಅಂತ. 1,85,000ಗೆ ಆಗುತ್ತೆ ಸರ್. 1,85,000ಗೆ ಟಾಪ್ ಎಂಡ್ SX4. ಹೌದು, ZX. ಸೊ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಗುರು? ಎಷ್ಟು ಬರುತ್ತೆ ನಿಮ್ಗೆ ಗೊತ್ತಾ? ಇಲ್ಲ ಅಲ್ವಾ? ಇದರಲ್ಲಿ ಏನು ಬಣ್ಣದ ಮಾತಿಲ್ಲ, ಬಣ್ಣದ ಇದೇ ಇಲ್ಲ. ಈ ಗಾಡಿ ಬಂದು 85,000ಕ್ಕೆ ಆಗ್ಬಿಡುತ್ತೆ. ಈ ಗಾಡಿ ಬಂದು 4,75,000 ಕೊಟ್ಬಿಡ್ತೀವಿ ಸರ್. 4,75,000ಕ್ಕೆ ನಿಮಗೆ ಎರ್ಟಿಗಾ ಸಿಗ್ತಾ ಇದೆ. ಕಸ್ಟಮರಿಂದ ಯಾವ ಕಂಪ್ಲೇಂಟ್ಸು ಇಲ್ಲ. ನಮ್ಮಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಹೋಲ್ಸೇಲ್ ರೇಟಲ್ಲೇ ನಾವು ಇದು ಮಾಡ್ತೀವಿ ಸರ್. ಸೊ ಹಾಗಾಗಿ ಅವರಿಗೆ ಚೀಪ್ ರೇಟ್ನಲ್ಲೇ ಸಿಗುತ್ತೆ ಸರ್. ಸಿಗುತ್ತೆ. ಪಾಪ ಅವರು ಕಷ್ಟ ಬಿದ್ದುಬಿಟ್ಟು ಕೂಡಿಟ್ಬಿಟ್ಟು ಅಲ್ಲಿ ಇಲ್ಲಿ ಇದು ಮಾಡಿಬಿಟ್ಟು ಒಂದು ಕಾರ್ ತೊಗೋಬೇಕು ಅಂತ ಆಸೆಯಿಂದ ಬಂದು ಕಾರ್ ತೊಗೊತಾರೆ. ಅವ್ರು ತೊಗೊಳ್ಬೇಕಂದ್ರೆ ನಿಮ್ಮ ದುಡ್ಡು, ನಿಮ್ಮ ಹಣ, ನಿಮ್ಮ ಕಾರು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ ಕ್ರೋ ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾವು ಇವತ್ತೆಲ್ಲಪ್ಪ ಬಂದಿದ್ದೀವಿ ಅಂತ ಹೇಳಿದರೆ ನೆಕ್ಸ್ಟ್ ಕಾರ್ಸ್ಗೆ ಬಂದಿದ್ದೀವಿ. ನೆಕ್ಸ್ಟ್ ಕಾರಲ್ಲಿ ನಾನು ಇದು ಸೆಕೆಂಡ್ ಟೈಮ್ ಶೋರೂಮ್ ವಿಸಿಟ್ ಮಾಡ್ತಾ ಇರೋದು ಆ್ಯಂಡ್ ವಿಡಿಯೋ ಮಾಡ್ತಾ ಇರೋದು. ಸೊ ಇದು ಎಲ್ಲಪ್ಪ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಅಂತ ಹೇಳಿದರೆ ನಮ್ಮ ನಾಗರಬಾವಿ ಸರ್ಕಲ್ ಹತ್ರ ಬರುತ್ತೆ. ನಾಗರಬಾವಿ ಸರ್ಕಲ್ಲು ನಮ್ಮೂರ ತಿಂಡಿ ಹೋಟೆಲ್ ಇದೆ. ಹೋಟೆಲ್ ಪಕ್ಕದಲ್ಲಿ ಒಂದು ಮೋರಿ ಕಾಣಿಸುತ್ತೆ ನಿಮಗೆ. ಆ ಮೋರಿ ಪಕ್ಕದಲ್ಲೇ ನಿಮಗೆ ಸಾಕಷ್ಟು ಗಾಡಿಗಳು ಪಾರ್ಕಿಂಗ್ ಆಗಿರೋ ರೀತಿ ಕಾಣಿಸುತ್ತೆ. ಸೊ ಅಲ್ಲಿ ಅದೇ ನಿಮಗೆ ಶೋರೂಮ್ ಅಂತಲೇ ಹೇಳೋದು. ಸ್ವಲ್ಪ ಒಳಗಡೆ ಬಂದು ಬಾಬು ಅಂತ ಹೇಳಿ ಯಾರನ್ನ ಕೇಳಿದ್ರೆ ಹೇಳ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸಾಕಷ್ಟು ಸೆಕೆಂಡ್ ಹ್ಯಾಂಡು, ಥರ್ಡ್ ಹ್ಯಾಂಡು, 4 ಹ್ಯಾಂಡು, 6 ಹ್ಯಾಂಡು ಆ ಥರ ತುಂಬ ಗಾಡಿಗಳು ಸಿಗ್ತಾ ಇದೆ. ಆ್ಯಂಡ್ ಕಾಸಿಗೆ ತಕ್ಕಂಥ ಕಜ್ಜಾಯ ಅನ್ನೋ ಥರ. ಸೊ ಕಮ್ಮಿ ಬಜೆಟ್ಗೂ ಕೂಡ ನಿಮಗೆ ಗಾಡಿಗಳು ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಸೆಕೆಂಡ್ ಟೈಮ್ ಯಾಕಪ್ಪ ಮಾಡಿದ್ಯಾ, ಫಸ್ಟ್ ಟೈಮ್ ಮಾಡಿದ್ದು ವೀಡಿಯೋ ಎಲ್ಲಿ ಅಂತ ನೀವು ಕೇಳ್ಬೋದು. ಸೊ ಏನಾಗಿದೆ ಅಂತ ಹೇಳಿದರೆ ಲಾಸ್ಟ್ ಟೈಮ್ ಮಾಡಿರೋ ವೀಡಿಯೋ ಆಡಿಯೋ ಪ್ರಾಬ್ಲಮ್ ಆಗಿಬಿಟ್ಟು ಹೋಗಿ ಹಾಕ್ಸ್ಕೊಂಡ್ಬಿಟ್ಟಿದೆ. ಸೊ ಅದೇನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟಿದೆ. ಸೊ ಈ ಥರ ನಾವು ಕಷ್ಟ ಬೀಳ್ತಾ ಇದ್ದೀವಿ ನಿಮಗೋಸ್ಕರ ಅಂತ ಹೇಳಿದ್ಮೇಲೆ ನಿಮ್ಮ ಕಡೆಯಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಒಂದೇ ಒಂದು ಸಬ್ಸ್ಕ್ರೈಬು, ನಿಮ್ಮ ಕಡೆಯಿಂದ ಒಂದು ಸಬ್ಸ್ಕ್ರೈಬು, ಒಂದು ಲೈಕು, ಒಂದು ಶೇರು ಮಾಡಿಬಿಟ್ರೆ ಸೊ ಅದು ಸಾಕಷ್ಟು ಒಳ್ಳೆಯದು, ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವಿವಾಗ ಎಲ್ಲಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ನೀವು ನಂಬೋದಿಲ್ಲ, ನಾವು JP ನಗರದಿಂದ ಬಂದಿದ್ದೀವಿ. ಬಹಳ ದೂರದಿಂದ ಬಂದಿದ್ದೀನಿ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಇಲ್ಲಿಗೆ ನಾಗರಬಾವಿಗೆ ಬಂದು ಶೂಟಿಂಗ್ ಮಾಡ್ತಾ ಇರೋದು ಕಾರಣ ನಿಮಗೆ ಒಂದು ನಮ್ಮ ವ್ಯೂವರ್ಸ್ಗೆ ಒಂದು ಸಾಕಷ್ಟು ಕಮ್ಮಿ ಬಜೆಟಲ್ಲಿ ಹುಡುಕ್ತಾ ಇರುವಂಥವ್ರಿಗೆ ಒಂದು ಗಾಡಿ ಕೊಡೋಣ ಅಂತ ನಮ್ಮದೊಂದು ಚಿಕ್ಕ ಪ್ರಯತ್ನ ಆಗಿರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಟಚಪ್ಪು, ರೀಪೈಂಟಿಂಗು ಅದು ಇದು ಆಗಿರುತ್ತೆ. ಫುಲ್ ಬಾಡಿ ಆಗಿಲ್ಲ ಅಂತ ಹೇಳಿದ್ರೆ ಬಂಪರ್ ಪೇಂಟ್ಸ್ ಅದು ಇದು ಆಗಿರುತ್ತೆ. ಸೊ ಯಾವುದೇ ಆದ್ರೂ ಪ್ರತಿಯೊಂದು ಕಾರ್ಸ್ ಡೀಟೇಲ್ಸ್ ತೊಗೊಳಕ್ಕಿಂತ ಮುಂಚೆ ನಾನು ಅವ್ರ ಹತ್ರ ಕೇಳಿಬಿಟ್ಟೆ ತೊಗೊಂಡಿರ್ತೀನಿ ಅಂತ ಹೇಳ್ತಾ. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೇ ಒಬ್ಬರು ಏನೋ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೋಬೇಕು ಅಂದಾಗ ಸೊ ದುಡ್ಡು ಅವರು ಏನು ಕೂಡಿಟ್ಬಿಟ್ಟು ತೊಗೊಂಡಿರ್ತಾರೆ. ಸೊ ಅಂಥವ್ರಿಗೆ ಮೋಸ ಆಗಬಾರ್ದು, ಒಳ್ಳೆಯ ಕಾರ್ಗಳು ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಇವಾಗ ಕೆಲವರು ಕೇಳ್ತಾ ಇರ್ತೀರಾ ತಮ್ಮನೇಲಲ್ಲಿ 50,000 ಅಂತ ಹಾಕಿರ್ತೀರಾ, ಅದು 50,000 ಇರೋದೇ ಇಲ್ಲ, ಯಾಕೆ ಸುಳ್ಳು ಹೇಳ್ತೀರಾ ಹಂಗೆ ಹೆಂಗೆ ಅಂತ. ಸೊ ನಾವು ಶೋರೂಮ್ಗೆ ವಿಸಿಟ್ ಮಾಡಿದಾಗ ಹೇಳ್ತಾರೆ ಅಂದರೆ ಸ್ಟಾರ್ಟಿಂಗ್ ರೇಂಜ್ ಬಜೆಟ್ ರೇಂಜ್ ಹೇಳಿರ್ತಾರೆ. ಸೊ 50,000ಕ್ಕೆ ಸಿಗುತ್ತೆ ಗಾಡಿ. 50,000ದಿಂದ ನಮ್ಮ ಹತ್ರ 30 ಲಕ್ಷ 40 ಲಕ್ಷ ಆ ಥರ ಗಾಡಿಗಳು ಇದ್ದಾವೆ. 5 ಲಕ್ಷಕ್ಕೂ ಸಿಗುತ್ತೆ ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಕಸ್ಟಮರ್ ಕೆಲವರು ಬಜೆಟ್ ಇಟ್ಕೊಂಡಿರ್ತಾರೆ, ನನಗೆ 50,000ದೇ ಗಾಡಿ ಬೇಕು. ಸೊ ಯಾಕೆ ಈ ಶೋರೂಮ್ನ ಅವರು ವಿಸಿಟ್ ಮಾಡಬೇಕು? ಇವಾಗ ನಾನು ಅಲ್ಲಿ ಹಾಕಿದ್ರೆ 5 ಲಕ್ಷದಿಂದ 30 ಲಕ್ಷ 40 ಲಕ್ಷ ಅಂತ ಹೇಳಿದರೆ ಎಲ್ರಿಗೂ ತೊಗೊಳಕ್ಕಾಗಲ್ಲ. ಚಾನೆಲ್ ವ್ಯೂವರ್ಸು ಯೂಟ್ಯೂಬ್ ಆಲ್ಮೋಸ್ಟ್ 90% ಜನ ನೋಡೋದೇ ಬಜೆಟ್ ವೈಸ್ ಇರೋರೆ. ತುಂಬ ಕಷ್ಟ ಬಿದ್ದು ದುಡ್ಡು ಕೂಡಿಟ್ಬಿಟ್ಟು ತೊಗೊಳ್ಬೇಕು ಅನ್ನೋ ಥರ ಇರೋರು ಮಾತ್ರ ಬಂದಿರ್ತಾರೆ. ಸೊ ಅಂಥವ್ರಿಗೆ ಒಳ್ಳೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ ನಾವು ಈ ಥರ ವೀಡಿಯೋಗಳು ಮಾಡ್ತಾ ಇರೋದು. ಆ್ಯಂಡ್ ಸ್ವಲ್ಪ ಸಾಕಷ್ಟು ಜನ ಹೇಳ್ತೀರಾ ದುಡ್ಡುಗೋಸ್ಕರ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಸೊ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಗುರು? ಎಷ್ಟು ಬರುತ್ತೆ ನಿಮ್ಗೆ ಗೊತ್ತಾ? ಇಲ್ಲ ಅಲ್ವಾ? ಸೊ ಗೊತ್ತಿಲ್ಲದೆ ಏನೂ ಮಾತಾಡಬೇಡ, ನಾವು ಕಷ್ಟ ಬೀಳ್ತೀವಿ. ಸೊ ನಾವು ಅದಕ್ಕೆಲ್ಲ ವರಿ ಮಾಡ್ಕೊತಾ ಹೋದರೆ ನಮ್ಮ ಕೆಲಸನೂ ಆಗೋದಿಲ್ಲ. ಆ್ಯಕ್ಚುಲಿ ನಮ್ಗೆ ಏನೂ ಬರೋದಿಲ್ಲ ಗುರು. ಸೊ ಇದು ಯಾಕೆ ನಾವು ಮತ್ತೆ ಏನು ಬರೋಲ್ಲ ಅಂದಮೇಲೆ ಯಾಕಪ್ಪ ಮಾಡ್ತೀಯ ವೀಡಿಯೋ ಅಂತ ನೀವು ಕೇಳ್ಬೋದು. ಸೊ ನಾನು ಈ ಕಾರ್ಗಳ ಬಗ್ಗೆ ನಮಗೆ ಕ್ರೇಜ್ ಜಾಸ್ತಿ ನನಗೆ. ಸೊ ಪರ್ಸ್ನಲಿ ನನಗೆ ಕಾರ್ಗಳ ಬಗ್ಗೆ ಕ್ರೇಜ್ ಜಾಸ್ತಿ. ನಾನು ವೀಡಿಯೋ ಮುಗ್ದಾದ್ಮೇಲೂ ಎಲ್ಲ ಕಾರ್ ಓಪನ್ ಮಾಡಿಬಿಟ್ಟು ಕಾರ್ ಹೆಂಗಿದೆ ಅಂತ ಚೆಕ್ ಮಾಡ್ತಾ ಇದ್ದೇನೆ. ಯಾಕಂದರೆ ಕಾರ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ. ಸೊ ಆದ ಕಾರಣದಿಂದ ನಾನು ಈ ವಿಡಿಯೋಗಳು ಮಾಡ್ತಾ ಇರೋವಂಥದ್ದು. ಸೊ ನಾನು ಓದಿರೋದು ಕೂಡ ಮೆಕ್ಯಾನಿಕಲ್ ಇಂಜಿನಿಯರು.
ಸೊ ಈ ಕಾರಣದಿಂದಾಗಿ ನನಗೆ ಕಾರ್ಗಳ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಜನಕ್ಕೆ ಕೂಡ ಕಾರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ದಂಗೆ ಆಗುತ್ತೆ, ಕಮ್ಮಿ ಬಜೆಟ್ಗೆ ಒಂದು ಕಾರು ಪ್ರೈಸ್ಲಿ ನಾವು ಕೊಟ್ಟಂಗಾಗುತ್ತೆ ಅನ್ನೋ ಕಾರಣದಿಂದಾಗಿ ಸೊ ಈ ವಿಡಿಯೋ ಮಾಡ್ತಾ ಇರೋಂಥದ್ದು. ಸೊ ಇದರಿಂದ ನಮಗೇನು ಲಾಭ ಇಲ್ಲ, ಯಾರೂ ನಮಗೆ ದುಡ್ಡು ಕೊಡೋಲ್ಲ. ಸಾಕಷ್ಟು ಜನ ಕಮೆಂಟ್ ಆಗ್ತಿರ್ತೀರ, ಅವ್ರಿಗೆ ಈ ಮಾತು ಹೇಳ್ತಾ ಇರೋದು. ಸೊ ಇದು ನೆಕ್ಸ್ಟ್ ಕಾರ್ ಯೂನಿಟ್ಟು ಫಸ್ಟ್ಗೆ ನಾವು ಬಂದಿದ್ವಿ. ಸೊ ಇಲ್ಲಿ ಸಾಕಷ್ಟು ನೀವು ಕಾರ್ಸ್ಗಳ ಕಲೆಕ್ಷನ್ಗಳು ನೋಡ್ತಾ ಇರುವಂಥದ್ದು. ಸೊ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಸಾಕಷ್ಟು ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ಇವರ ಹತ್ರ ಒಂದು 60ರಿಂದ 70 ಗಾಡಿಗಳು ಇಲ್ಲಿ ಸ್ಟಾಕಲ್ಲಿದ್ದಾವೆ. ಯೂನಿಟ್ 2 ಅಲ್ಲಿ ಅದಕ್ಕಿಂತ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ನೀವು ಕೇಳ್ಬೋದು, ಇಷ್ಟು ಕಮ್ಮಿಗೆ ಯಾಕಪ್ಪ ಗಾಡಿ ಸಿಗ್ತಾಯಿದೆ ಇಲ್ಲಿ, ಏನಾದರೂ ಪ್ರಾಬ್ಲಮ್ಮಾ? ಸಾಕಷ್ಟು ಸ್ಕ್ರ್ಯಾಚಸ್ ಕೂಡ ಇದ್ದಾವೆ, ಕೆಲವೊಂದು ಗಾಡಿಗಳಲ್ಲಿ ಸ್ಕ್ರ್ಯಾಚಸ್ ಕೂಡ ಇರ್ತವೆ. ಸೊ ಪ್ರತಿಯೊಂದನ್ನು ಹೇಳಿ ಕೊಡುವಂಥ ಪ್ರಯತ್ನ ನನ್ನ ಕಡೆಯಿಂದ ಆಗುತ್ತೆ. ಸೊ ಇನ್ಮೇಲೆ ಪ್ರತಿಯೊಂದು ಗಾಡಿಗಳ ಬಗ್ಗೆ ಜೆನ್ಯೂನಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ ಗಾಡಿಗಳನ್ನು ಪ್ರತಿಯೊಂದನ್ನು ಡೀಟೇಲ್ ಆಗಿ ನಿಮಗೆ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಕೆಲವೊಂದರಲ್ಲಿ ಸ್ಕ್ರ್ಯಾಚಸ್ ಇರುತ್ತೆ, ಕೆಲವೊಂದರಲ್ಲಿ ಇರಲ್ಲ, ಕೆಲವೊಂದು ಚೆನ್ನಾಗಿರುತ್ತೆ. ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇದ್ದೇ ಇರುತ್ತೆ ಗುರು, ಸ್ಕ್ರ್ಯಾಚಸ್ ಇದ್ದೇ ಇರುತ್ತೆ. ಯಾವ ಗಾಡೀಲಿ ಸ್ಕ್ರ್ಯಾಚಸ್ ಇರೋಲ್ಲ, ಎಲ್ಲ ಗಾಡೀಲಿ ಇದ್ದೇ ಇರುತ್ತೆ. ಸೊ ಸೆಕೆಂಡ್ ಶೋರೂಮಲ್ಲಿ ಎಲ್ಲ ಕಡೆಯಲ್ಲೂ ಇದ್ದೇ ಇರುತ್ತೆ. ಸೊ ಅಲ್ಲೇನು ಮಾಡಿರ್ತಾರೆ, ಅದು ಇದು ಮಾಡಿಬಿಟ್ಟು ಅದನ್ನು ಮುಚ್ಚಾಕಿಟ್ಟಿರ್ತಾರೆ. ಸೊ ಅದು ನಮಗೂ ಗೊತ್ತಾಗಲ್ಲ, ನಾವು ವೀಡಿಯೋ ಮಾಡೋರಿಗೆ ಗೊತ್ತಾಗಲ್ಲ. ಮೇ ಬಿ ನೀವು ಯಾರನ್ನಾರು ಕರ್ಕೊಂಡು ಹೋದಾಗ ಅದು ಸಣ್ಣ ಪುಟ್ಟ ಸ್ಕ್ರಾಚಸ್ ನಿಮಗೂ ಅವ್ರಿಗೂ ಕಾಣಿಸ್ಬೋದು, ಇಲ್ಲ ನೋಡಿ ಇದು ಬಂಪರ್ ಪೇಂಟ್ ಆಗಿದೆ ಅದು ಇದು ಅಂತಬಿಟ್ಟು. ಸೊ ನಮ್ಗೆ ರಿಯಾಲಿಟಿ ಹೆಂಗೆ ನಾವು ನೋಡಿರ್ತೀವಿ, ನೇಕ್ ಡೈಯಲ್ಲಿ ನಾವು ಹೆಂಗೆ ನೋಡಿರ್ತೀವಿ ಹಾಗೆ ನಾವು ನಿಮಗೆ ಹೇಳೋಕ್ಕಾಗೋದು. ಸೊ ಪ್ರತಿಯೊಂದು ಗಾಡಿನೂ ನೀವು ನೋಡಿಬಿಟ್ಟು ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಲ್ಯಾಗಾಗಿ ಮಾತಾಡಿದೆ, ಯಾಕಂತ ಹೇಳಿದರೆ ಲಾಸ್ಟ್ ಟೈಮ್ ಬಂದಿರೋ ಕಮೆಂಟ್ಗೋಸ್ಕರ ನಾನು ಇದು ಮಾತಾಡಬೇಕಾಯಿತು. ಸೊ ಓಕೆ, ಗಾಡಿಗಳ ಡೀಟೇಲ್ಸ್ ತೊಗೊಳ್ತಾ ಹೋಗೋಣ. ಇಲ್ಲಿ ಸಾಕಷ್ಟು ಗಾಡಿಗಳಿದ್ದಾವೆ, ತೊಗೊಳೋದ್ರೊಳಗಡೆ ಲೇಟಾಗಿ ಹೋಗುತ್ತೆ ಅನಿಸುತ್ತೆ. ಊಟ ಬೇರೆ ಮಾಡಿಲ್ಲ ಗುರು, ನಿಮಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್ ಇಲ್ಲಿ ಒಂದು i10 ಗ್ರ್ಯಾಂಡ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಇದು 2017. ಓಕೆ. ಇದು ಸಿಂಗಲ್ ಓನರು ಡೀಸೆಲ್ ಗಾಡಿ ಮ್ಯಾಗ್ನಾ. ಓಕೆ. ಇದು 4,10,000ಗೆ ಆಗುತ್ತೆ ಸರ್. ಇದು 4,10,000ಗೆ. ಹೌದೌದು. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಹೌದು. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಮ್ಯಾಗ್ನಾ ಇದು. ಓಕೆ. ಗಾಡಿ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲವೂ ಬರುವಂಥದ್ದು. ಸೊ ಇದು ಮ್ಯಾಗ್ನಾ ಅಲ್ವಾ, ಮಿಡ್ ವೇರಿಯಂಟ್ ಅಲ್ಲ ಸರ್ ಇದು? ಹೌದೌದು. ಸೊ ಎಷ್ಟನೇ ಓನರ್ ಅಂತ? ಡೀಸೆಲ್. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟಾ? ಹೌದೌದು, ತುಂಬ ಚೆನ್ನಾಗಿದೆ ಗಾಡಿ. ಓಕೆ. ಏನು ಪ್ರೈಸ್ ಸರ್? ಫೈನಲ್ 4,10,000 ಮಾಡ್ಬೋದು ಸರ್. 4,10,000. ಹೌದೌದು. ಓಕೆ ಸರ್. ಸರ್ ನೆಕ್ಸ್ಟ್ ಇಲ್ಲಿ ಒಂದು ಬೀಟ್ ಇದೆ ಸರ್, ಹೇಳಿ ಸರ್. ಸರ್ ಬೀಟ್ 2010 ಮಾಡಲು. ಓಕೆ. ಸೆಕೆಂಡ್ ಓನರ್ ಸರ್. ಓಕೆ. 72,000 ಓಡಿದೆ. 72,000. ಹೌದೌದು. ಈ ಗಾಡಿ ಬಂದು ನಿಮಗೆ ಫೈನಲ್ 1,85,000ಗೆ ಆಗುತ್ತೆ ಸರ್. 1,85,000. ಹೌದೌದು. LS ಮಾಡಲು. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಓಕೆ. ನಿಮಗೆ 1,85,000 ರೂಪಾಯಿ ಗಾಡಿ ಕೊಡ್ಬೋದು ಸರ್. 1,85,000 ರೂಪಾಯಿ ಹೌದೌದು ಗಾಡಿ ಸಿಗುತ್ತೆ. ಸೊ ಫ್ಯಾಬ್ರಿಕ್ ಸೀಟ್ ಅಪಾಲ್ಸ್ಟ್ರಿ ಇದೆ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಇಸ್ಕೋಬೇಕಾಗುತ್ತೆ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಓಕೆ. ಈ ಗಾಡಿ ಲಾಸ್ಟ್ ಟೈಮ್ ಬಂದಾಗಲೂ ಇತ್ತಲ್ಲ ಸರ್? ಸರ್ ಅವ್ರ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 2 lakhs ಇತ್ತು. ಈಗ ಅವ್ರು ನಿನ್ನೆ ಬಂದು 185 ಬಂದರೆ ಕೊಟ್ಬಿಡಿ ಅಂತ ಹೇಳಿದ್ದಾರೆ. ಓಕೆ. ಹಾಗಾಗಿ 185 ಕೊಟ್ಬಿಡ್ತೀವಿ. 185ಗೆ ಕೊಡ್ತಾರೆ, ಮೊದಲು 2 lakhs ಇತ್ತು. ಹೌದು. ಓಕೆ ಸರ್. ಇಲ್ಲಿ ಒಂದು ಫಿಗೋ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಫಿಗೋ ಟೈಟಾನಿಯಂ ಸರ್. ಓಕೆ. 2011 ಮಾಡಲು. ಓಕೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. AC ಪವರ್ ಸ್ಟೇರಿಂಗು. ಓಕೆ. ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ. ಓಕೆ. ಡೀಸೆಲ್ ಗಾಡಿ. ಓಕೆ. ಈ ಗಾಡಿ ತುಂಬ ಚೆನ್ನಾಗಿದೆ ಸರ್. 2,20,000 ರೂಪಾಯಿಗೆ ಆಗುತ್ತೆ ಸರ್. 2 ಲಕ್ಷ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಕಸ್ಟಮರು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರೈಸ್ ಮಾಡಿಕೊಡ್ತಾರೆ ಸರ್. ಥರ್ಡ್ ಪಾರ್ಟಿ ಇನ್ಶೂರೆನ್ಸು ಮಾಡಿಕೊಡ್ತಾರೆ. ಹೌದೌದು. ಮತ್ತು 2,20,000 ವಿತ್ ಟ್ರಾನ್ಸ್ಫರ್ ಮಾಡಿಕೊಡ್ಬಿಡ್ಬೋದು ಸರ್. ವಿತ್ ಟ್ರಾನ್ಸ್ಫರ್ ಕೂಡ ಟ್ರಾನ್ಸ್ಫರ್ ನಿಮ್ಮ ಚಾನಲಿಂದ ಬಂದರೆ ಈ ಗಾಡಿನ ವಿತ್ ಟ್ರಾನ್ಸ್ಫರು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರೈಸ್ ಮಾಡಿ ಅವ್ರ ಹೆಸರು ಕಸ್ಟಮರ್ ಹೆಸರು ಟ್ರಾನ್ಸ್ಫರ್ ಮಾಡೋಣ ಸರ್. ಕಸ್ಟಮರ್ 2011 ಸಿಂಗಲ್ ಓನರು ಫೋರ್ಡ್ ಫಿಗೋ ಟೈಟಾನಿಯಮು, 2 ಏರ್ ಬ್ಯಾಗು, ABS, ಮ್ಯಾಗ್ ವೀಲು ಎಲ್ಲ ಇದೆ ಸರ್. ಓಕೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಾಡಿ ಲೈನ್ ಚೆನ್ನಾಗಿದೆ, ಟೈರು ಕಂಡೀಷನ್ನು ಸ್ವಲ್ಪ ಮ್ಯಾನೇಜಬಲ್ ಅಂತಲೇ ಹೇಳ್ಬೋದು. ಹೌದು ಸರ್. ಇಲ್ಲಿ ಒಂದು ಆಲ್ಟೋ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಆಲ್ಟೋ 800 2014 ಮಾಡಲ್ ಸರ್. ಓಕೆ. ಸಿಂಗಲ್ ಓನರ್ ಮಾಡೆಲ್ 14. ಓಕೆ ಸರ್. ಸಿಂಗಲ್ ಓನರು. ಓಕೆ. 44,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಓಕೆ. ಗಾಡಿ ತುಂಬ ಚೆನ್ನಾಗಿದೆ. ಯಾರಾದರೂ ಆಲ್ಟೋ 800 ಹುಡುಕ್ತಾ ಇದ್ದರೆ ಈ ಗಾಡಿನ ತಗೊಳ್ಬೋದು ಸರ್. ಎಕ್ಸಲೆಂಟ್ ಕಂಡೀಷನ್ ಸರ್. ಆಲ್ಟೋ 800 ಎಲ್ಲ ಮೈಲೇಜ್ ಚೆನ್ನಾಗಿರುತ್ತಲ್ವಾ ಸರ್? ಖಂಡಿತ ಸರ್. 18 ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. 18 ಕಿಲೋಮೀಟರ್ ಬರೋದು ಸರ್. ಹೌದಾ? ಓಕೆ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಈ ಗಾಡಿನ ನೀವು ತಗೊಳ್ಬೋದು ಸರ್. ಕಸ್ಟಮರ್ ಯಾರಾದರೂ ಆಲ್ಟೋ 800 ಹುಡುಕ್ತಾ ಇದ್ದರೆ ತಕ್ಷಣ ತಗೊಳ್ಳಿ ಸರ್.
ತುಂಬ ಚೆನ್ನಾಗಿರೋ ಕಲರಲ್ಲೇ ಇದೆ ಅಂತ ಹೇಳ್ಬೋದು, ಸ್ಕೈ ಬ್ಲೂ ಕಲರಲ್ಲಿ. ಸೊ ಫಸ್ಟ್ ಓನರು 2014 ಮಾಡಲ್. ಎಷ್ಟು ಹೇಳಿದ್ರಿ ಸರ್ ಪ್ರೈಸ್? ಸರ್ 44,000 ಓಡಿದೆ, 2.5 ಲಕ್ಷಕ್ಕೆ ಕೊಟ್ಬಿಡ್ತಾರೆ ಸರ್. 44,000 ಅಷ್ಟೇ ಓಡಿ. 2.5 ಲಕ್ಷಕ್ಕೆ, 2.5 ಲಕ್ಷಕ್ಕೆ ನಿಮಗೆ ಖಂಡಿತ ತಗೊಳ್ಬೋದು ಸರ್. ಆಲ್ಟೋ 800 ನ್ಯೂ ಶೇಪ್ ಸಿಗುತ್ತೆ. ಎರ್ಟಿಗಾ ಸರ್ ಇಲ್ಲಿ ಒಂದು ಎರ್ಟಿಗಾ ಹೇಳಿ ಸರ್. ಎರ್ಟಿಗಾ 2013. ಓಕೆ, ಸಿಂಗಲ್ ಓನರು. ಓಕೆ, ಆಮೇಲೆ AC ಇದು ZDI ಟಾಪ್ ಎಂಡ್ ಮಾಡಲ್ ಸರ್. ZDI ಟಾಪ್ ಎಂಡು. ಸೊ ಏನೇನು ಫೀಚರ್ಸ್? ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಓಕೆ, ಬ್ಯಾಕ್ ವೈಫರು, ಡಿಫಾಗರು, ಮ್ಯಾಗ್ ವೀಲು. ಓಕೆ, ಗಾಡಿ ಎಕ್ಸಲೆಂಟ್ ಕಂಡೀಷನ್ ಸರ್. ಎಕ್ಸಲೆಂಟ್ ಕಂಡೀಷನಲ್ಲಿ ಅಂತಲೇ ಹೇಳ್ಬೋದು. ರೂಫ್ ಏನು ಕೆಲಸ ಇಲ್ಲ ಸರ್. ಓಕೆ, ಅಷ್ಟು ಚೆನ್ನಾಗಿದೆ ಗಾಡಿ, ತಗೊಂಡೋಗೋದು ಓಡಿಸೋದಷ್ಟೇ, ಏನು ಕೆಲಸ ಇಲ್ಲ ಗಾಡಿಯಲ್ಲಿ. ನಿಮಗೆ 5,65,000ಗೆ ಆಗುತ್ತೆ ಸರ್. 5,65,000ಗೆ ಎರ್ಟಿಗಾ ಸಿಗುತ್ತೆ. ನಿಮ್ಮ ಚಾನಲಿಂದ ಬಂದರೆ ಈ ಗಾಡಿ ಟ್ರಾನ್ಸ್ಫರ್ ಮಾಡ್ಕೊಡ್ಬೋದು ಸರ್. ಟ್ರಾನ್ಸ್ಫರ್ ಚಾರ್ಜ್ ನಮ್ಮದೇ. ಟ್ರಾನ್ಸ್ಫರ್ ಚಾರ್ಜ್ ಇರಲ್ಲ, ನೀವೇ ಮಾಡ್ಕೊಡ್ತೀವಿ. ನಾವು ಮಾಡ್ಕೊಡ್ತೀವಿ ಈ ಗಾಡಿಗೆ. ಇದು ಈ ಗಾಡಿಗೂ ಅಷ್ಟೇ, ಪರ್ಟಿಕ್ಯುಲರ್ ಈ ಗಾಡಿಗೆ ಮಾತ್ರ ಆಗುತ್ತೆ ಅಂತಲೇ ಹೇಳ್ತಿದ್ದಾರೆ. ಸೊ ಏನು ಪ್ರೈಸ್ ಅಂತ ಹೇಳಿದ್ರಿ ಸರ್ ಇದು? ಸರ್ 565ಕ್ಕೆ ಆಗುತ್ತೆ. ಓಕೆ, ಎರ್ಟಿಗಾ ZDI 7 ಸೀಟರ್ ಸರ್. 7 ಸೀಟರ್ ಅಲ್ವಾ? ಹೌದೌದು. ಮಾರುತಿಯಲ್ಲಿ ಡೀಸೆಲ್ ಗಾಡಿ 7 ಸೀಟರ್ ಯಾವುದಿಲ್ಲ ಸರ್, ಈಗ ಮ್ಯಾನುಫ್ಯಾಕ್ಚರ್ ಇಲ್ಲಲ್ಲ. ಹಾಗಾಗಿ ಯಾರು ಹುಡುಕ್ತಿದ್ರೆ ತಗೊಳ್ಬೋದು, ದೊಡ್ಡ ಫ್ಯಾಮಿಲಿ ಇದ್ದರೆ ಮನೆಯಲ್ಲಿ. ಓಕೆ, ಡೀಸೆಲ್ ಗಾಡಿ ಸ್ಟಾಪ್ ಆಗಿರೋದ್ರಿಂದ ನಿಮ್ಗೊಂದು ಡೀಸೆಲ್ ಇದು ಸಿಗ್ತಾ ಇದೆ. ಓಕೆ, ಇಲ್ಲಿ ಒಂದು ಆಲ್ಟೋ K10 ಇದೆ, ಹೇಳಿ ಸರ್ ಇದ್ರ ಬಗ್ಗೆ. 2010 ಮಾಡಲ್ ಸರ್. ಓಕೆ, ಸಿಂಗಲ್ ಓನರು. ಓಕೆ, AC ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ ಸರ್. ಓಕೆ, ಈ ಗಾಡಿ ಬಂದು 2,10,000ಕ್ಕೆ ಆಗುತ್ತೆ ಸರ್. ಸಿಂಗಲ್ ಓನರಾ ಸರ್? ಹೌದೌದು, ಸಿಂಗಲ್ ಓನರ್ ವೆಹಿಕಲ್ಲು ನಿಮಗೆ ಅಕ್ರಮ್ ಭಾಯ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರುವಂಥದ್ದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಹಾಕಿಸ್ಕೋಬೇಕಾಗುತ್ತೆ. ಸೊ ಸಿಂಗಲ್ ಓನರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಅಂತ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟು ಓಡಿದೆ ಸರ್ ಈ ಗಾಡಿ? ಈ ಗಾಡಿ ಬಂದು 77,000 ಓಡಿದೆ ಸರ್. 77,000 ಓಡಿದೆ. ಸರ್ ಏನು ಪ್ರೈಸ್ ಅಂತ ಹೇಳಿದ್ರಿ? ಕಸ್ಟಮರ್ 2,10,000 ರೂಪಾಯಿ ಬೇಕಂತ ಹೇಳಿದ್ದಾರೆ ಸರ್. ಸೆಂಟ್ರಲ್ ಲಾಕಿಂಗ್ ಎಲ್ಲ ಫಿಟ್ ಮಾಡಿದ್ದಾರೆ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. 4 ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಓಕೆ, ಹಾಗೆ ಆಲ್ಟೋ ಸರ್ 2010 ಮಾಡಲ್. ಓಕೆ, LXi. ಓಕೆ, ಸಿಂಗಲ್ ಓನರು. ಓಕೆ, 2010 ಮಾಡಲ್ಲು. ಓಕೆ, ಗಾಡಿ 2 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್. 2 ಲಕ್ಷ ರೂಪಾಯಿಗೆ ಆಗುತ್ತೆ ಇದು ಗಾಡಿ. 2010. ಸೊ ಬಾಡಿ ಲೈನ್ ನಮಗೆ ಇಲ್ಲಿ ಕತ್ಲೆ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಸೊ ಇದರಲ್ಲಿ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರಲ್ಲ. AC ಪವರ್ ಸ್ಟೇರಿಂಗ್ ಸರ್. AC ಪವರ್ ಸ್ಟೇರಿಂಗ್ ಅಷ್ಟೇ ಬರುತ್ತೆ. ಒಳ್ಳೆ ಸೀಟ್ ಕವರ್ ಹಾಕಿದ್ದಾರೆ. ಓಕೆ, ವೆಲ್ ಮೇಂಟೈನ್ ಸರ್. ತುಂಬ ಚೆನ್ನಾಗಿದೆ ಗಾಡಿ. ಮತ್ತೆ ಸಣ್ಣ ಪುಟ್ಟ ಸ್ಕ್ರಾಚ್ ಇರುತ್ತೆ. ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೇಲ್ ಗಾಡಿ. ಓಕೆ, ಹಾಗಾಗಿ ನಾವೇನು ರೆಡಿ ಮಾಡೋಕ್ಕಾಗಲ್ಲ. ಕಸ್ಟಮರ್ ಹೇಳಿದ್ರೆ ರೆಡಿ ಮಾಡ್ಕೊಡ್ಬೋದಲ್ವಾ. ಸಿಂಗಲ್ ಓನರ್ ವೆಹಿಕಲ್ ಅಲ್ಲ? ಹೌದೌದು, ಅವರೇ ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೇಲ್ ಕೊಟ್ಟಿದ್ದಾರೆ. ಓಕೆ, ಸಿಟಿಯಲ್ಲಿ ಓಡಿದ್ರಿಂದ ಬ್ಯಾಂಗ್ಳೂರು ಸಿಟಿಲಿ ಸಣ್ಣ ಪುಟ್ಟ ಸ್ಕ್ರಾಚ್ ಇರುತ್ತೆ. ಓಕೆ, ಹಾಗಾಗಿ ಏನಿದೆ ಹಾಗೆ ಮಾರ್ಬೋದು. ಓಕೆ, ಕಸ್ಟಮರ್ ರೆಡಿ ಮಾಡಿಸಿದ್ರೆ ಮಾಡ್ಕೊಡ್ಬೋದು. ಅವ್ರು ಹೇಳಲ್ಲ ಮಾಡಿ ಅಂತ. ಹೌದು. ಏನು ಹೇಳಿದ್ರಿ ಸರ್ ಇದು ರೇಟು? 2 lakhs ಸರ್. 2 lakhs. ನಿಮ್ಮ ಚಾನಲ್ 2010 ನಿಮ್ಮ ಚಾನಲಿಂದ ಬಂದರೆ 195 ಕೊಡ್ತೀವಿ ಸರ್. 195ಗೆ ಫೈನಲ್ ಆಗುತ್ತೆ. ಹೌದೌದು. ಓಕೆ ಸರ್, ಇಲ್ಲಿ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಸ್ವಿಫ್ಟು 2014 ಮಾಡಲ್ ಸರ್. 2014. ಓಕೆ, ಸಿಂಗಲ್ ಓನರು. ಓಕೆ, VDI. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸರ್. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. 1 ಲಕ್ಷದ ಚಿಲ್ಲರೆ ಇದೆ. ಅದು ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಆಮೇಲೆ ಟೈರ್ ಚೆನ್ನಾಗಿದೆ. ವೆಲ್ ಮೇಂಟೈನ್ ಸರ್. ತುಂಬ ಚೆನ್ನಾಗಿದೆ. ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಒಂದು 465 ಇದೆ ಸರ್. 465. ಹೌದೌದು. ಸೊ ಲೆದರ್ ಸೀಟ್ ಈ ಗಾಡಿನ ತಗೊಳ್ಬೋದು ಅಂತ. ಯಾಕಂದರೆ ಬಜಾರಲ್ಲಿ 5 ಲಕ್ಷ ರೂಪಾಯಿ ಹೇಳ್ತಾರೆ ಸರ್. 5,25 ಎಲ್ಲ ಹೇಳ್ತಾರೆ. ಓಕೆ, ಇದು 465 ಆಗುತ್ತೆ ಸರ್. ತಗೊಳ್ಬೋದು. ಈ ಗಾಡಿ ಈಗಿನ ಮಾರ್ಕೆಟ್ ನೋಡಿದ್ರೆ ಖಂಡಿತವಾಗಿ ಈ ಗಾಡಿ ತಗೊಳ್ಬೋದು ಸರ್. ಯಾಕಂದರೆ ಲಾಸ್ಟ್ ಕೋವಿಡ್ಗಿಂತ ಮೊದಲು ಈ ಗಾಡಿಗಳೆಲ್ಲ 4 ಲಕ್ಷ 4.25 ಲಕ್ಷ ಸರ್. ಈಗ ಮಾರುತಿಯಲ್ಲಿ ಡೀಸೆಲ್ ಗಾಡಿನ ಇರೋದ್ರಿಂದ ಇಲ್ಲ ಅಲ್ವಾ. ಹಾಗಾಗಿ ತುಂಬ ಡಿಮ್ಯಾಂಡ್ ಇದೆ ಡೀಸೆಲ್ ಗಾಡಿಗೆ. ಈ ಪೆಟ್ರೋಲ್ ಡೀಸೆಲ್ ರೇಟಿಗೋಸ್ಕರ ಈ ಕಸ್ಟಮರ್ ಏನು ಮಾಡ್ತಾರೆ, ಡೀಸೆಲ್ ಗಾಡಿ ತುಂಬ ಇಷ್ಟಪಡ್ತಾ ಇದ್ದಾರೆ. ಮೈಲೇಜ್ ಕೂಡ ತುಂಬ ಚೆನ್ನಾಗಿರುತ್ತಲ್ಲ. ಸ್ವಿಫ್ಟ್ ಅಲ್ಲ ಸರ್. ಎಷ್ಟು ಕೊಡ್ಬೋದು ಸರ್ ಇದು? 18ರಿಂದ 20 ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸರ್. ಓಡಿಸೋ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಹೌದೌದು. ನೀವು 80 ಕಿಲೋಮೀಟ್ರೇ ಮೈಲೇಜಲ್ಲಿ ಹೋದ್ರೆ ಯಾಕೆ ಸಿಗಲ್ಲ, ಸಿಗುತ್ತೆ. ಆಮೇಲೆ ಇದು 11 ಸರ್. ಓಕೆ, 2011 LDI ಸರ್. 4 ಪವರ್ ವಿಂಡೋ ಫಿಟ್ ಮಾಡಿದ್ದಾರೆ. ಸ್ಟ್ಯಾನ್ಲಿ ಸೀಟ್ ಕವರ್ ಇದೆ. ಗಾಡಿ ಒರಿಜಿನಲ್ ಪೇಂಟಲ್ಲಿದೆ ಸರ್. ಒರಿಜಿನಲ್ ಪೇಂಟಲ್ಲಿದೆ. ಎಲ್ಲಿ ಕೂಡ ಟಚ್ ಅಪ್ ಏನೂ ಆಗಿಲ್ಲ. ಹೌದು, ಗಾಡಿ ತುಂಬ ಚೆನ್ನಾಗಿದೆ. ಪವರ್ ವಿಂಡೋ ಫಿಟ್ ಮಾಡಿರ್ತಾರೆ. AC ಪವರ್ ಸ್ಟೇರಿಂಗ್ ಬಂದೇ ಬರುತ್ತೆ ಶೋರೂಮಿಂದ. 4 ಪವರ್ ವಿಂಡೋ ಮಾಡಿದ್ದಾರೆ. ಸ್ಟ್ಯಾನ್ಲಿ ಸೀಟ್ ಕವರ್ ಹಾಕಿದ್ದಾರೆ. ಒಳ್ಳೆ ಸಿಸ್ಟಮ್ ಹಾಕಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ. ಈ ಗಾಡಿ ಬಂದು 3,65,000 ಆಗುತ್ತೆ ಸರ್. 3,60,000. ಹೌದು, 11 ಮಾಡಲು ನ್ಯೂ ಶೇಪ್ ಸ್ವಿಫ್ಟ್ ಸರ್. ಇದು ಬಜಾರ್ 4 ಲಕ್ಷ ರೂಪಾಯಿ ಇದೆ ಸರ್ ಬಜಾರಲ್ಲಿ. ನ್ಯೂ ಶೇಪ್ ಅಲ್ವಾ ಇದು? ಹೌದೌದು, 4 lakhs ರೂಪಾಯಿ ಬಜಾರ್ ಸರ್. ಓಕೆ ಓಕೆ ಸರ್, ಇಲ್ಲಿ ಒಂದು ಆಲ್ಟೋ ಇದೆ.
ಹೇಳಿ ಸರ್ ಇದ್ರ ಬಗ್ಗೆ. ಇದು ಆಲ್ಟೋ K10 ಸರ್. ಓಕೆ 2016 ಮಾಡಲು. ಓಕೆ ನ್ಯೂ ಶೇಪ್ ಇದು. ನ್ಯೂ ಶೇಪು. ಹೌದೌದು. 72,000 ಓಡಿದೆ ಗಾಡಿ. 2016 ಸಿಂಗಲ್ ಓನರು. ಇದರಲ್ಲಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಸ್ಟಮರ್ ಇನ್ಶೂರೆನ್ಸ್ ರೈಸ್ ಮಾಡಿಕೊಡ್ತಾರೆ ಥರ್ಡ್ ಪಾರ್ಟಿನ. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಏನು ಸರ್ ಫೀಚರ್ಸ್ ಏನೇನು ಬರುತ್ತೆ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಆ್ಯಂಡ್ ನಿಮಗೆ ಲೆದರ್ ಸೀಟ್ ಕೂಡ ಇದೆ. ಸೊ ನೋಡ್ತಾ ಇರುವಂಥದ್ದು. ಇದು ಗ್ಲಾಸ್ ಒಡೆದೋಗಿದೆ ಫ್ರಂಟಲ್ಲಿ. ಓಕೆ ಕಸ್ಟಮರ್ ಗ್ಲಾಸ್ ಹಾಕಿ ಕೊಡ್ತಾರೆ. ಓಕೆ ಆಮೇಲೆ ಬ್ಯಾಟ್ರಿ ಹೋಗಿದೆ. ಬ್ಯಾಟ್ರಿಯಿಂದ ಚೆನ್ನಾಗಿದೆ ಬಟ್ ಸ್ಟಾರ್ಟ್ ಆಗಲ್ಲ ಬೆಳಿಗ್ಗೆ ಎಲ್ಲ. ಅದಕ್ಕೆ ಹೊಸ ಬ್ಯಾಟ್ರಿ 1 ವರ್ಷ ವ್ಯಾರಂಟಿ ಹಾಕ್ಕೊಡ್ತಾರೆ. ಆಮೇಲೆ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ರೈಸ್ ಮಾಡಿಕೊಡ್ತಾರೆ. ಓಕೆ ಆಮೇಲೆ ನಿಮ್ಮ ಹೆಸರು ಟ್ರಾನ್ಸ್ಫರ್ ವಿತೌಟ್ ಟ್ರಾನ್ಸ್ಫರ್ ಕೊಡಲ್ಲ ಕಸ್ಟಮರು. ವಿತ್ ಟ್ರಾನ್ಸ್ಫರ್ ಎಲ್ಲ ಸೇರಿ 285 ಸರ್. ಎಲ್ಲ ಸೇರಿ ನಿಮಗೆ ಗಾಡಿ ಶೋರೂಮಿಂದ ಆಚೆ ತೊಗೊಂಡು ಹೋಗಲ್ಲ 1,000 ರೂಪಾಯಿ ಪೆಟ್ರೋಲ್ ಸರ್. 1,000 ರೂಪಾಯಿ ನಮ್ಮ ಕಡೆಯಿಂದ 1,000 ಪೆಟ್ರೋಲ್ ಸರ್. ಓಕೆ ಎಲ್ಲ ಸೇರಿ 285 ಸರ್. 285 ಕೊಟ್ಟರೆ ಎಲ್ಲ ಮಾಡಿ ವಿತ್ ಟ್ರಾನ್ಸ್ಫರು, ಗ್ಲಾಸು, ಬ್ಯಾಟ್ರಿ, ಇನ್ಶೂರೆನ್ಸು, 1,000 ಪೆಟ್ರೋಲ್. ಓಕೆ ಎಷ್ಟು ನಿಮ್ಮನೆ ಬಾಗಿಲಿಗೆ ಡೆಲಿವರಿ ಸರ್. ಬಾಗಿಲಿಗೆ ಡೆಲಿವರಿ ಖಂಡಿತವಾಗಿ ಸರ್. ಓ ಸೂಪರ್ ಸರ್. ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು 72,000 ಓಡಿದೆ. ಓಕೆ ಇದು ಫೈನಲ್ 285 ಆಗುತ್ತೆ. 285 ಆಗುತ್ತೆ. ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಆ್ಯಂಡ್ ಸೀಟ್ ಕವರ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರೋವಂಥದ್ದು ಉಮಾಕಾಂತ್ ಸರ್. ನಿಮಗೆ ಲೆದರ್ ಸೀಟ್ ಕವರ್ಸ್ ಕೂಡ ಸಿಗುತ್ತೆ. ಅವ್ರದ್ದೇನು ಆ್ಯಂಡ್ ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಅದು ಇದ್ದೇ ಇರುತ್ತೆ ಸೆಕೆಂಡ್ ಹ್ಯಾಂಡ್ ಶೋರೂಮಲ್ಲಿ. ಸೊ ನೋಡ್ತಾ ಇರೋವಂಥದ್ದು ನೀವು ಅಷ್ಟೇ ಚಿಕ್ಕ ಪುಟ್ಟದ್ದು ಇರೋವಂಥದ್ದು. ಮತ್ತು ಆ್ಯಂಡ್ ಟೈರ್ಸ್ ಎಲ್ಲ ಹೊಸ ಮಿಂಟ್ ಕಂಡೀಷನಲ್ಲೇ ಇದೆ ಅಂತಲೇ ಹೇಳ್ಬೋದು. ನೋಡ್ಬೋದು. ಇದು 2008 ಓಕೆ SX4 ZXi ಸರ್. AC ಪವರ್ ಸ್ಟೇರಿಂಗು, ಆಮೇಲೆ ಪವರ್ ವಿಂಡೋ, ಮ್ಯಾಗ್ ವೀಲು, 2 ಏರ್ ಬ್ಯಾಗು, ABS, ಆಮೇಲೆ ಡಿಫಾಗರು. ಗಾಡಿ ತುಂಬ ಚೆನ್ನಾಗಿದೆ. ಒಳ್ಳೆ ಲೆದರ್ ಸೀಟು, ತುಂಬ ನೀಟಾಗಿದೆ ಗಾಡಿ. ಸೊ ಲೆದರ್ ಸೀಟು ಹಾಕ್ಸಿರೋದು ಸರ್ ಇದು ಹೆಂಗೆ? ಮಾತ್ರ ಓನರ್ 4 ಸರ್. ಓನರ್ ಮಾತ್ರ 4 ಅದೇ ಆಗಿದೆ. ಬೇಜಾರಾದ ವಿಷಯ. ಗಾಡಿ ತುಂಬ ಚೆನ್ನಾಗಿದೆ. ಓಕೆ ಓನರ್ 4 ಇದೆ. ಓಕೆ ಬಟ್ ಗಾಡಿ ಟಾಪ್ ಎಂಡ್ ಮಾಡಲ್ ಸರ್. ZXi ಓಕೆ ಟಾಪ್ ಆ್ಯಂಡ್ ಪೆಟ್ರೋಲ್ ಗಾಡಿ. ZXi 2008. ನಿಮಗೆ ಡಿಫಾಗರು ಮತ್ತು ಬ್ಯಾಕ್ ಸೈಡು ನಿಮಗೆ ವೈಪರ್ ಬರೋದಿಲ್ಲ ಅಷ್ಟೇ. ಆ್ಯಂಡ್ 4 ಓನರ್ ಆಗಿದೆ. ಆ ಕಾರಣದಿಂದಾಗಿ 3ನೇ ಓನರ್ ಅಲ್ವಾ ಸರ್? 4th ಓನರ್. 4th ಓನರ್. 1,85,000 ಆಗುತ್ತೆ ಸರ್. 1,85,000ಗೆ ಟಾಪ್ ಆ್ಯಂಡ್ SX4. ಹೌದು ZXi. ಯಾವ ಮಾಡಲ್ ಸರ್ ಇದು? 2008 ಸರ್. 2008. ಓಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗಾಡಿ. ಸರ್ ಎಷ್ಟು ಓಡಿದೆ ಸರ್ ಇದು? ಓಡಿದ್ದು ಕೇಳಬೇಡಿ ಸರ್. ಅದರಲ್ಲಿ 80,000 ತೋರಿಸ್ತಾ ಇದೆ. ಇರ್ಬೋದು, ಇಲ್ದೇನೂ ಇರ್ಬೋದು. ಯಾಕಂದರೆ 4 ಜನ ಓನರ್. ಅದಕ್ಕೆ ನಾವು ಹೊಣೆಗಾರಲ್ಲ. ಇಂಜನ್ ಚೆನ್ನಾಗಿದೆ, ಗೇರ್ ಬಾಕ್ಸ್ ಚೆನ್ನಾಗಿದೆ. ಓಕೆ ಸೊ ಬಾಡಿ ಲೈನ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚಿಕ್ಕ ಪುಟ್ಟ ಡೆಂಟ್ಸ್ ಇದೆ ಅಷ್ಟೇ ನೋಡಿ, ಇಂಥದ್ದೇ ಇರೋದು. ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ಸು ಅಷ್ಟೇ. ಆ್ಯಂಡ್ ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ ನೋಡ್ತಾ ಇರೋವಂಥದ್ದು. ಸೊ ಬಾಡಿ ಲೈನ್ ಓವರಾಲ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 4th ಓನರ್ ಆಗಿದೆ. ಅದು ಡ್ರೈವರ್ ಸೈಡ್ ಪ್ರೊಫೈಲ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಸರ್ ಯಾರಾದರೂ ಇದ್ರು ಕೂಡ ತುಂಬ ಈ ಬಡ್ಜೆಟ್ ಗಾಡಿ ಹುಡುಕ್ತಾ ಇದ್ರೆ ಚೆನ್ನಾಗಿದೆ ಗಾಡಿ. ಯಾಕಂದರೆ ಇಂಜನ್ ಚೆನ್ನಾಗಿದೆ, ಗೇರ್ ಬಾಕ್ಸ್ ಎಲ್ಲದೂ ಚೆನ್ನಾಗಿದೆ. ಓಕೆ ತುಂಬ ಚೆನ್ನಾಗಿದೆ ಗಾಡಿ. ಈ ಗಾಡಿ ನಾನು 9,000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ರೆ 1 ವರ್ಷ ಇಂಜನ್ನು, ಗೇರ್ ಬಾಕ್ಸು, ಕ್ಲಚ್ಚು ಸರ್ವಿಸ್ ಸಿಗುತ್ತೆ. ಸರ್ವಿಸು ಸಿಗುತ್ತೆ 1 ವರ್ಷಕ್ಕೆ. 1 ವರ್ಷ ಅವ್ರು ಮಾಡಿಕೊಡ್ತಾರೆ. 5 ಸರ್ವಿಸ್ ಫ್ರೀ ಕೊಡ್ತಾರೆ. 5 ಸರ್ವಿಸ್. ಹೌದು, ಅದೊಂದು ಬೇರೆ ಕಂಪ್ನಿ ಇದೆ, ಅವ್ರು ನಮ್ಮ ಜೊತೆ ಟೈ ಅಪ್ ಆಗಿದ್ದಾರೆ. ಅವ್ರು ನಿಮಗೆ ಅದರ ರೆಸ್ಪಾನ್ಸ್ ಅವ್ರು ತಗೊಳ್ತಾರೆ, ಮಾಡ್ತಾರೆ. ಏನು ಪ್ರೈಸ್ ಸಿಗುತ್ತೆ ಸರ್ ಅದು? 185 ಗಾಡಿಗೆ ಅದು 9,000 8,000 ಬರುತ್ತೆ ಅವ್ರದ್ದು. ಓಕೆ ಅದು ಎಕ್ಸ್ಟ್ರಾ ಪೇ ಮಾಡಿದ್ರೆ ಎಷ್ಟು ವರ್ಷ ಇರುತ್ತೆ ಸರ್? 1 ಇಯರ್ ಸರ್. 1 ಇಯರ್ ಬರುತ್ತೆ. ಹೌದು. ಇಲ್ಲಿ ಒಂದು ಝೆನ್ ಇದೆ, ಇವಾಗ ಅಷ್ಟೇ ಬಂದಿರೋದು. ಸರ್ ಹೇಳಿ ಸರ್. ಸರ್ ಝೆನ್ ಎಷ್ಟಿಲ್ಲ ಸರ್ ಇದು? ಓಕೆ 2007. ಓಕೆ 3ನೇ ಓನರ್ ಸರ್. AC ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ಗಾಡಿ ಚೆನ್ನಾಗಿದೆ. ಈ ಗಾಡಿ ಬಂದು 1,07,000 ಸರ್. ಹಾಂ AC ಪವರ್ ಸೈಡಿಂಗ್, ಪವರ್ ವಿಂಡೋ ಬರುತ್ತೆ ಆ್ಯಂಡ್ ನಿಮಗೆ ಸಿಸ್ಟಮ್ ಕೂಡ ಇದೆ ಒಳಗೆ. ಸೊ ನೋಡ್ತಾ ಇರುವಂಥದ್ದು ಇದು ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ನಿಲ್ಲಿಸಿದ್ದಾರೆ ಗಾಡಿನ. ಇವಾಗ ಜಸ್ಟ್ ಬಂದಿರೋದ್ರಿಂದ ಇದು ಕ್ಲೀನ್ ಕೂಡ ಆಗಿಲ್ಲ. ಪ್ರೈಸ್ 1,10,000 ಸರ್. 7,000 ಸರ್. 1,07,000 ವಿತ್ ಗ್ಲಾಸ್ ಹಾಕ್ಸ್ಕೊಳ್ಳೋಣ ಫ್ರಂಟಲ್ಲಿ. ವಿತ್ ಗ್ಲಾಸ್ ಹಾಕ್ಸ್ಕೊಡ್ತೀರಾ? ಸೊ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್, ಡೆಂಟ್ಸ್ ಇದೆ. ಸೊ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ನಿಲ್ಲಿಸಿದ್ದಾರೆ. ಸೊ ಇದರಲ್ಲಿ ಬೇರೆ ಇಂಜಿನ್ ಎಲ್ಲ ಚೆಕ್ ಮಾಡಿ ತೊಗೊಬೇಕಾಗುತ್ತೆ. ಝೆನ್ LXi ಪೆಟ್ರೋಲ್
2003 ಸರ್ ಸ್ಯಾಂಟ್ರೋ, ಓಕೆ. ಸೆಕೆಂಡ್ ಓನರ್, AC ಪವರ್ ಸ್ಟೇರಿಂಗು, 1,05,000 ಆಗುತ್ತೆ ಸರ್. 1,05,000 ಆಗುತ್ತೆ. ಸೊ ಎಷ್ಟನೇ ಮಾಡಲ್ ಸರ್ ಇದು? 2003. ಏನೇನು ಫೀಚರ್ಸ್ ಬರುತ್ತೆ? AC ಪವರ್ ಸ್ಟೇರಿಂಗ್ ಸರ್, AC ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಡ್ರೈವರ್ ಸೈಡು ಆ್ಯಂಡ್ ಪ್ಯಾಸೆಂಜರ್ ಇದು ವೇರಿಯಂಟೇರ್ ಆಗಿದೆ. ಸೀಟ್ಸ್ ನೋಡ್ತಾ ಇರೋವಂಥದ್ದು ಇದೊಂದು ಹಾಕಿಸ್ಕೋಬೇಕಾಗುತ್ತೆ ಸರ್. ಇದು ಎಕ್ಸ್ಟ್ರಾ ಕಾಸ್ಟ್ ಪೇ ಮಾಡ್ತಾರಂದ್ರೆ ಅದು ಸೀಟೆಲ್ಲ ಹಾಕ್ಸ್ಕೊಡ್ತೀರಾ ಹಾಗೆ? 4,000 ಎಕ್ಸ್ಟ್ರಾ ಪೇ ಮಾಡಿದ್ರೆ ಸೀಟ್ ಕವರ್ ಆಗುತ್ತೆ. ಓಕೆ. 4,000 ಲೆದರ್ ಸೀಟ್ ಬರುತ್ತಾ? ಹೌದು, ಲೆದರ್ ಸೀಟ್. ಓಕೆ. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ಸರ್. ಎಷ್ಟು ಓಡಿದೆ? ಓಡಿದೆ ಒಂದು 80,000 ಓಡಿದೆ ಸರ್. ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ದೀರಾ ಸರ್? 1,05,000 ಸರ್. 1,05,000. ಹೌದು. ಸೊ ನೋಡ್ತಾ ಇರುವಂಥದ್ದು ಬಾನೆಟ್ ಸ್ವಲ್ಪ ಏನೋ ಇದಾಗಿದೆ, ಟಚಪ್ ವಿಚಪ್ ಏನೂ ಆಗಿಲ್ಲ. ಸೊ ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ನಿಲ್ಲಿಸಿರುವಂಥದ್ದು. ಸೊ ನೋಡಿ ಎಂಜಿನ್ ಚೆಕ್ ಮಾಡಿ ತೊಗೋಬೋದು ಸರ್. ರಿಡ್ಸು 2012 ಸರ್. ಓಕೆ. ಸೆಕೆಂಡ್ ಓನರ್. 2012 ಸೆಕೆಂಡ್ ಓನರು, ವೈಟ್ ಕಲರು ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸರ್. ಗಾಡಿ ಚೆನ್ನಾಗಿದೆ. ಓಕೆ. ಇದು ರಬ್ಬಿಂಗ್ ಪಾಲಿಶ್, ಇಂಟರ್ ಕ್ಲೀನಿಂಗ್ ಮಾಡಿಕೊಡ್ತೀವಿ ಸರ್ ಗಾಡಿ. ಓಕೆ. ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡ್ಕೋಬೇಕು, ಮಾಡಿಸ್ಕೊಡ್ತಾರೆ. ನೋಡ್ತಾ ಇರುವಂಥದ್ದು ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ಚೆನ್ನಾಗಿದೆ ಸರ್ ಇದು. ಓಕೆ. ಡೀಸೆಲ್ ಗಾಡಿ, VDI. ರಿಡ್ಸು 2012 ಮಾಡಲ್. 2012 ಮಾಡಲ್ ಅಲ್ವಾ? ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್. ಓಕೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ಇದು 3,45,000 ಆಗುತ್ತೆ ಸರ್. ಓಕೆ. ಸಣ್ಣ ಪುಟ್ಟ ಟಚಪ್ ಅದು ಇದು ಆಗಿದೆ. ಸೊ ಗಾಡಿ ನೋಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಔಟರ್ ಲುಕ್ ಎಲ್ಲ ತುಂಬ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ನೋಡ್ತಾ ಇರುವಂಥದ್ದು ಸೊ ಮ್ಯಾನೇಜಬಲ್ ಕಂಡೀಷನಲ್ಲಿದೆ ಸರ್. ಇದು 3,45,000 ಆಗುತ್ತೆ ಸರ್. ಹೆಚ್ಚು ಕಡಿಮೆ ಆಗುತ್ತಾ? ಹಾಂ, ಹೆಚ್ಚು ಕಡಿಮೆ ಆಗುತ್ತಾ ಸರ್? ಎಲ್ಲ ರೆಡಿ ಇದೆ. ಕಸ್ಟಮರ್ ಏನಿಲ್ಲ, ಮನೆ ತಗೊಂಡು ಓಡಿಸೋಷ್ಟು ಎಲ್ಲ ಏನಿದೆ ಸರ್ವಿಸ್ ಆಗಿ ಬಂದು ನಿಂತಿದೆ ಗಾಡಿ. ರಬ್ಬಿಂಗ್ ಪಾಲಿಶ್ ಒಂದು ಹಾಕ್ಬೇಕು ಸರ್, ಅಷ್ಟು ಅದನ್ನು ಹಾಕ್ಕೊಡ್ತೀವಿ. 3,45,000 ಆಗುತ್ತೆ ಸರ್. ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ವಿತ್ ಟ್ರಾನ್ಸ್ಫರ್ 3,45,000 ಖಂಡಿತ ಮಾಡ್ತೀವಿ ಸರ್. ಇಲ್ಲಿ ಒಂದು ಡಸ್ಟರ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಡಸ್ಟರ್ 2014 ಸರ್. 14 ಸೆಕೆಂಡ್ ಓನರು, 110 PS ಸರ್. 110 PS. ಹೌದು. ಸಾಕಷ್ಟು ಪವರ್ ಗಾಡಿ ಅಂತಾನೆ. ಹೌದೌದು. 4 ಬ್ರಾಂಡ್ ನ್ಯೂ ಟೈರ್ ಇದೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ ಇದೆ. 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಬ್ಯಾಕ್ ವೈಫರು, ಡಿಫಾಗರು. ಗಾಡಿ ತುಂಬ ಚೆನ್ನಾಗಿದೆ ಸರ್. ಸೊ ಟಾಪ್ ಆ್ಯಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಸರ್. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುವಂಥದ್ದು. ಸೊ ಬಾಡಿ ಲೈನ್ ನೋಡ್ಬೋದು, ತುಂಬ ಚೆನ್ನಾಗಿದೆ. 4,95,000 ಆಗುತ್ತೆ ಸರ್. 4,95,000. 110 PS. ಸೆಕೆಂಡ್ ಓನರ್. ಹೌದು, ಸೆಕೆಂಡ್ ಓನರು. ಓಕೆ. ಎಷ್ಟು ಸರ್? ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಗಾಡಿ 1,07,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತಲೇ ಹೇಳಿ. 4,95,000 ಸರ್. 4,95,000ಗೆ ನಿಮಗೆ ಒಂದು ಡಸ್ಟರ್ ಸಿಗ್ತಾ ಇರುವಂಥದ್ದು. ಸೊ ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ, ಹೊಸ ಕಂಡೀಷನಲ್ಲಿದೆ ಅಂತಲೇ ಹೇಳ್ಬೋದು. ಮ್ಯಾಗ್ವೀಲ್ ಜೊತೆ ಬರುತ್ತೆ ನಿಮಗೆ. ಸೊ 4,95,000 ನಿಮಗೊಂದು ಡಸ್ಟರ್ ಸಿಗ್ತಾ ಇದೆ ಸರ್. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 2012 ಸರ್. ಸಿಂಗಲ್ ಓನರು. ಡೆಲ್ಲಿಯಿಂದ ಬ್ಯಾಂಗ್ಳೂರು ಸರ್. ಲೈಫ್ ಟ್ಯಾಕ್ಸ್ ಆಗಿದೆ, ಚೇಂಜ್ ಆಫ್ ಅಡ್ರೆಸ್ ಆಗಿದೆ. ಗಾಡಿ ನಂಬರು ಇನ್ನೊಂದು 3-4 ಡೇಸಲ್ಲಿ ಸಿಗುತ್ತೆ. ಮಂಗಳವಾರ ಸಿಗುತ್ತೆ ಸರ್. KA ರಿಜಿಸ್ಟ್ರೇಷನ್ನು ಸಿಗುತ್ತೆ ಮಂಗಳವಾರ ಬರುತ್ತೆ. ಡೀಸೆಲ್ ಗಾಡಿ, AC ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋ. ಗಾಡಿ ತುಂಬ ಚೆನ್ನಾಗಿದೆ. ಸಿಂಗಲ್ ಓನರು. ಈ ಗಾಡಿ ಬಂದು 3 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್. ಡೀಸೆಲ್ ಗಾಡಿ 3 ಲಕ್ಷ ರೂಪಾಯಿಗೆ ನಿಮಗೆ ಡೀಸೆಲ್ ಸಿಗ್ತಾ ಇರುವಂಥ ಒರಿಜಿನಲ್ ಪೇಂಟಲ್ಲಿದೆ. ಒರಿಜಿನಲ್ ಬಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಡೆಲ್ಲಿ ರಿಜಿಸ್ಟ್ರೇಷನ್ ನಿಮಗೆ KA 05ಗೆ ಮಾಡಿಕೊಡ್ತಾರೆ, ಜಯನಗರ ರಿಜಿಸ್ಟ್ರೇಷನ್ಗೆ. ಸೊ ತುಂಬ ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಬಂಪರ್ ಸ್ವಲ್ಪ ಸಣ್ಣ ಪುಟ್ಟ ಇದಿದೆ ಅಷ್ಟೇ. ಸೊ ಎಷ್ಟನೇ ಓನರ್ ಅಂತ ಹೇಳಿದ್ರಿ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಅವರು ಅಲ್ಲೂ ಅವರೇ ಓನರು, ಇಲ್ಲೂ ಅವರೇ ಓನರು. ಅವ್ರ ಹೆಸರಲ್ಲೇ ನಂಬರು ಗಿಂಬರು ಚೇಂಜ್ ಆಫ್ ಅಡ್ರೆಸ್ ಎಲ್ಲ ಆಗಿದೆ. ಇನ್ನು ನೀವು ಯಾರು ತಗೊಳ್ತಾರೋ ಅವ್ರ ಹೆಸರು ಸೆಕೆಂಡ್ ಓನರ್ ಆಗುತ್ತೆ. ಸೆಕೆಂಡ್ ಓನರ್. KA 05 ನಂಬರು ಸರ್. KA 05 ನಂಬರ್ಗೆ ಕನ್ವರ್ಷನ್ ಮಾಡಿ ಕೊಡ್ತಾರೆ. ಬೇರೆ ಎಲ್ಲೂ ನಿಮಗೆ ಡೆಂಟ್ಸು ಆಗಲಿ ಸ್ಕ್ರ್ಯಾಚಸ್ ಆಗಲಿ ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಿಂಗಲ್ ಓನರ್ ವೆಹಿಕಲ್ಲು, ಡೀಸೆಲ್ ವೆಹಿಕಲ್. ನಿಮಗೆ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇರುವಂಥದ್ದು. ಡೆಲ್ಲಿ ರಿಜಿಸ್ಟ್ರೇಷನ್ ಆದರೂ ನಿಮಗೆ ಜಯನಗರಕ್ಕೆ ಕನ್ವರ್ಟ್ ಮಾಡಿ ಕೊಡ್ತಾರೆ. ಮಂಗಳವಾರ ಇದರ ಗಾಡಿಯ KA 05 ಜಯನಗರ ರಿಜಿಸ್ಟ್ರೇಷನಲ್ಲಿ ನಿಮಗೆ ಆ ಗಾಡಿದು ಇದು ಕನ್ವರ್ಟ್ ಆಗಿ ಸಿಗುತ್ತೆ. 1 ಸೆಕೆಂಡ್ ನಂಬರ್ಗೆ. ಓಕೆ. ಹೇಳಿ ಸರ್ ಇದ್ರ ಬಗ್ಗೆ. 2015 ಸರ್. ಸಿಂಗಲ್ ಓನರು. ಈ ಗಾಡಿ ಬಂದು 1,13,000 ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, VXI ಸರ್ ಇದು. ಗಾಡಿ ತುಂಬ ಚೆನ್ನಾಗಿದೆ. 3,35,000 ಆಗುತ್ತೆ ಸರ್.
3,35,000 ಆಗುತ್ತೆ. ಸೊ ಇನ್ಸೈಡ್ ನೋಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೀಟ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಸೊ 1,00,000 ಕಿಲೋಮೀಟರ್ ಓಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಜೊತೆ ಬರುತ್ತೆ. ಎಷ್ಟನೇ ಓನರ್ ಅಂತ ಹೇಳಿದ್ರಿ ಸರ್ ಇದು? ಸರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್ಲು. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ರಾ? 3,35,000 ಆಗುತ್ತೆ ಸರ್. 3,35,000ಕ್ಕೆ ನಿಮಗೆ ಒಂದು ವ್ಯಾಗನರ್ ಸಿಗ್ತಾ ಇರುವಂಥದ್ದು. ಸರ್ ಇಲ್ಲಿ ಒಂದು ಸ್ಕಾರ್ಪಿಯೋ ಇದೆ, ಸಾಕಷ್ಟು ಜನ ಹುಡುಕ್ತಾ ಇರ್ತಾರೆ, ಅವರಿಗೆ ಒಂದು ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2004 ಸರ್. ಹಾಂ 3ನೇ ಓನರು, ಮಹೇಂದ್ರ ಸ್ಕಾರ್ಪಿಯೋ ಸರ್. ಹಾಂ 4 ಬ್ರಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ವೀಲ್ ಇದೆ. ನೀವು ಟೈರ್ ಮ್ಯಾಗ್ ವೀಲ್ಗೆ 50,000 ಆಗುತ್ತೆ ಸರ್. ಗಾಡಿಯಲ್ಲಿ 50,000-60,000 ರೂಪಾಯಿ ಆಗುತ್ತೆ. 4 ಟೈರು, ಒಳ್ಳೆ ಮ್ಯಾಗ್ ವೀಲ್ ಇದೆ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಗಾಡಿ ತುಂಬ ಚೆನ್ನಾಗಿದೆ, ಬ್ಲಾಕ್ ಕಲರು. ಇದು 3ನೇ ಓನರ್ ಸರ್. 3ನೇ ಓನರ್ ಆಗಿದೆ. ಹೌದೌದು, ಡೀಸೆಲ್ ಗಾಡಿ. ಈ ಗಾಡಿ ಬಂದು ನಿಮಗೆ ಫೈನಲ್ಲು 1,65,000 ಆಗುತ್ತೆ ಸರ್. 1,65,000ಕ್ಕೆ ನಿಮ್ಗೊಂದು ಒಳ್ಳೆ ಸ್ಕಾರ್ಪಿಯೋ ಡೀಸೆಲ್ ಗಾಡಿ, ದೊಡ್ಡ ಫ್ಯಾಮಿಲಿ ಇದ್ರೆ 7 ಸೀಟ್ರು ತಗೊಂಡೋಗ್ಬೋದು ಸರ್. ಓಕೆ, ಮ್ಯಾಗ್ ವೀಲು, ಬ್ರಾಂಡ್ ನ್ಯೂ ಟೈರ್ ಸರ್. ಓಕೆ, ಒಳ್ಳೆ ಟೈರ್ ಇದೆ, ತುಂಬ ಚೆನ್ನಾಗಿದೆ ಡೀಸೆಲ್ ಗಾಡಿ. ತಗೊಂಡೋಗಿ ಸರ್. 1,65,000 ಸರ್. ಈ ಪ್ರೈಸ್ ರೇಂಜ್ಗೆ ನಿಮಗೆ ಎಲ್ಲೂ ಕೂಡ ಸಿಗೋದೇ ಇಲ್ಲ ಸರ್. ಚಿಕ್ಕ ಪುಟ್ಟ ಗಾಡಿಗಳೇ ನಿಮಗೆ 2 ಲಕ್ಷ ಬೀಳ್ತಾ ಇದೆ. ನಮ್ಮ ಹೆಸರು ಹೇಳ್ಕೊಂಡ್ರೆ ಸಾಕು ಸರ್. ಅವ್ರು ಕೊಡೋ ದುಡ್ಡು ಎಷ್ಟು ದಿನ ಇರುತ್ತೆ ಸರ್? ಹೌದಲ್ವಾ? ಹೌದು. ಕಸ್ಟಮರ್ ಕೊಡೋ ದುಡ್ಡು ನಮ್ಮ ಹತ್ರ ಎಷ್ಟು ದಿನ ಇರುತ್ತೆ? ನಾವು ಕೊಟ್ಟಿದ್ದು ಗಾಡಿ 3 ರಿಂದ 4 ವರ್ಷ ಇರುತ್ತೆ ಸರ್. ಹೌದು. ನೀವು ಟೈರ್ ಮತ್ತೆ ಮ್ಯಾಗ್ ವೀಲ್ಗೆನೆ ಅಷ್ಟು ಖರ್ಚು ಮಾಡ್ತಾ ಇದ್ದೀರಾ. ಹೌದು. ಸೊ ಇಡೀ ಗಾಡಿನೇ ನಿಮ್ಗೆ 1 ಲಕ್ಷ 1.5 ಲಕ್ಷಕ್ಕೆ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ, ತಗೊಳ್ಳಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 3rd ಓನರ್ ಆಗಿದೆ. ಎಷ್ಟು ಓಡಿದೆ ಸರ್ ಇದು? ಗಾಡಿ ಓಡಿದೆ ಸರ್, 1 ಲಕ್ಷ ಓಡಿರ್ಬೋದು ಮೇಲೆ. 1 ಲಕ್ಷ ಮೇಲೆ ಓಡಿದೆ. ಸೊ ಯಾರಾದರೂ ಸ್ಕಾರ್ಪಿಯೋ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. 1,65,000ಕ್ಕೆ ಈ ಬಜೆಟ್ ರೇಂಜಲ್ಲಿ ಎಲ್ಲೂ ಈ ಥರ ಗಾಡಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಟ್ರೆಕ್ಕಿಂಗ್ಗೆ ಅಲ್ಲಿ ಇಲ್ಲಿಗೆ ತುಂಬ ಒಳ್ಳೆ ಗಾಡಿ. ಸರ್ ಇಲ್ಲಿ ಇನ್ನೊಂದು ಓಮಿನಿ ಇದೆ, ಹೇಳಿ ಸರ್. ಸರ್ 2003 ಓಮಿನಿ ಸರ್. ಸೆಕೆಂಡ್ ಓನರು. ಗಾಡಿ ತುಂಬ ಚೆನ್ನಾಗಿದೆ. ಯಾರಾದ್ರೂ ಸಣ್ಣ ಬಡ್ಜೆಟಲ್ಲಿ ಓಮಿನಿ ಹುಡುಕ್ತಾ ಇದ್ರೆ, ಹೋಟ್ಲು ಮಾಡೋರು, ಇಲ್ಲ ಜಿನ್ಸಿ ಅಂಗಡಿಯವರು, ಇಲ್ಲ ಫ್ರೂಟ್ಸ್ ಗಿಟ್ ಸಪ್ಲೈ ಮಾಡೋರು, ಖಂಡಿತ ಈ ಗಾಡಿ ತಗೊಳ್ಳಿ ಸರ್. ಇದು ಫೈನಲ್ ಬಂದು 90,000 ಆಗುತ್ತೆ ಸರ್. FC ಇದೆ, ಇನ್ಶೂರೆನ್ಸ್ ಇದೆ, ಎಲ್ಲ ಇದೆ ಸರ್. 4 ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಕಂಡೀಷನ್ನು. ಯಾರಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿದ್ರೆ ದಯವಿಟ್ಟು ಈ ಗಾಡಿ ತಗೊಳ್ಬೋದು. ಇಲ್ಲ ಸಣ್ಣ ಪುಟ್ಟ ಫ್ಯಾಮಿಲಿಯವರು ಸಾಕಪ್ಪ ನನಗೆ 1 ಲಕ್ಷ ಒಳಗಡೆ ಗಾಡಿ ಅನ್ನೋರು ಓಮಿನಿ ತಗೊಳ್ಬೋದು ಸರ್. 90,000 ಆಗುತ್ತೆ ಸರ್. ಶಿವಮೊಗ್ಗ, ಚಿಕ್ಕಮಗಳೂರು ಕಡೆಯವರೇ, ಚಿಕ್ಕಮಗಳೂರು ಕಾಫಿ ತುಂಬ್ತಾರೆ, ಶಿವಮೊಗ್ಗ ಹೋದ್ರೆ ಅಡಿಕೆ ತುಂಬ್ತಾರೆ ಸರ್. ಅವರಿಗಂತೂ ಹೇಳಿ ಮಾಡಿಸಿದ ಗಾಡಿ ಇದು. 90,000 ರೂಪಾಯಿಗೆ ಆಗುತ್ತೆ ಸರ್. 90,000 ರೂಪಾಯಿಗೆ ನಿಮ್ಗೊಂದು ಓಮ್ನಿ ಸಿಗ್ತಾ ಇದೆ. 2003. ಹೌದು. ಓಕೆ. ನೆಕ್ಸ್ಟ್ ಇಲ್ಲಿ ಒಂದು ಝೆನ್ ಇದೆ, ಹೇಳಿ ಸರ್. ಸರ್ 2003 ಝೆನ್ ಸರ್. ಈ ಗಾಡಿ ಬಂದು 85,000ಕ್ಕೆ ಆಗ್ಬಿಡುತ್ತೆ ಸರ್. 85,000. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. 85,000ಕ್ಕೆ ಆಗುತ್ತೆ. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸ್ವಲ್ಪ ಮಣ್ಣು ಹಿಡಿದಿದೆ ಅಷ್ಟೇ. ಸೊ ಇದು ಇಂಟೀರಿಯರು ನಿಮಗೆ ಈ ಥರ ಕಾಣಿಸುತ್ತೆ. ಲೆದರ್ ಸೀಟ್ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಓವರಾಲ್ ಒಳಗಡೆ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಡ್ಯಾಶ್ಬೋರ್ಡ್ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಇದೆ. ಸೊ ಡ್ಯಾಶ್ಬೋರ್ಡ್ ನೋಡ್ತಾ ಇರುವಂಥದ್ದು. ಸೊ 2003 ಮಾಡೆಲ್ ಆಗಿರೋದ್ರಿಂದ, ತುಂಬ ಹಳೆ ಮಾಡೆಲ್ ಆಗಿರೋದ್ರಿಂದ ನಿಮಗೆ ಆ ಥರ ಕಾಣ್ತಿದೆ. ಸೊ ಡಿಕ್ಕಿ ಸ್ಪೇಸ್ ಕೂಡ ಬರುತ್ತೆ, ನೋಡ್ತಾ ಇರುವಂಥದ್ದು ನೀವು. ಸಾಕಷ್ಟು ಒಂದು ಒಳ್ಳೆ ಸ್ಪೇಸ್ ಅಂತಲೇ ಹೇಳ್ಬೋದು. ಇದು ಟಾಪ್ ಎಂಡು. ಆ ಟೈಮಲ್ಲೇ ಇದು ಟಾಪ್ ಎಂಡ್ ವೆಹಿಕಲ್ಲು. ನಿಮಗೆ ಡಿಫಾಗರು ಮತ್ತು ರೇರ್ ವೈಪರ್ ಕೂಡ ಬರುತ್ತೆ. ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 2003 ಮಾಡೆಲ್ಲು. ಸರ್ ಎಷ್ಟನೇ ಓನರ್ ಅಂತ ಹೇಳಿದ್ರಿ ಸರ್ ಇದು? ಈ 3rd ಓನರ್ ಸರ್. 3rd ಓನರ್ ಆಗಿದೆ. 85 ಹೌದು ಸರ್, 85 ಆಗುತ್ತೆ. 85 ಆಗುತ್ತೆ. ಇದು 2012 ಸರ್, ಮಾರುತಿ ಓಮಿನಿ. ಇದು 5 ಸೀಟ್ರ್ ಸರ್. 2012. ಈ ಗಾಡಿ ಬಂದು ಫೈನಲ್ ನಿಮಗೆ 1,65,000 ಆಗುತ್ತೆ ಸರ್. 1,65,000 ಆಗುತ್ತೆ. ಸೊ ಇದರಲ್ಲಿ ಫೀಚರ್ಸ್ ಏನು ಕೇಳಂಗಿಲ್ಲ. ಪವರ್ ಸ್ಟೇರಿಂಗ್ ಬರುತ್ತಾ ಸರ್ ಇದರಲ್ಲಿ? ಇಲ್ಲ ಸರ್, ಪವರ್ ಸ್ಟೇರಿಂಗ್ ಏನು ಬರಲ್ಲ, ಬೇಸ್ ಅಂತ. 2012 ಸೆಕೆಂಡ್ ಓನರ್ ಸರ್. 2012 ಸೆಕೆಂಡ್ ಓನರ್ ವೆಹಿಕಲ್ಲು. ಸೊ ಫೀಚರ್ಸ್ ಏನು ಕೇಳಂಗಿಲ್ಲ. ಲಗೇಜ್ಗೆ ಹಾಕುವಂಥದ್ದು ಗಾಡಿ. ಸೊ ಕಂಪನಿಯಿಂದ ಬಂದಿರುವಂಥ ವೆಹಿಕಲ್ ಅಂತ ಹೇಳ್ತಿದ್ದಾರೆ. ಸೊ ಎಷ್ಟು ಹೇಳಿದ್ರಿ ಸರ್ ಫೈನಲ್? 1,65,000 ಫೈನಲ್ ಸರ್. ನಿಮ್ಮ ಚಾನಲಿಂದ ಬಂದು 1,65,000. ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಸೊ ಬಾಡಿ ಲೈನ್ ನೋಡುವಂಥದ್ದು. ಸೊ ಇವಾಗಷ್ಟೇ ಕ್ಲೀನಿಂಗ್ ಆಗಿರುವಂಥ ಗಾಡಿ ಇದು. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್, ಇದು ಸೈಡ್ ಪ್ರೊಫೈಲ್. ಸೊ ನೋಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಟೈರ್ ಪ್ರೊಫೈಲ್ ನೋಡಿ,
ತುಂಬ ಚೆನ್ನಾಗಿದೆ ಟೈರ್ ಪ್ರೊಫೈಲ್ ಕೂಡ. ಸರ್ ಇಲ್ಲಿ ಒಂದು ಸ್ವಿಫ್ಟ್ ಇದೆ ಹೇಳಿ ಸರ್, ತುಂಬ ಚೆನ್ನಾಗಿ ಕಾಣ್ತಾ ಸರ್ ಇದೆ. ಸ್ವಿಫ್ಟ್ VXI ಸರ್, 2015 ಮಾಡಲು ಸಿಂಗಲ್ ಓನರ್ ಸರ್. ಓಕೆ, ಗಾಡಿ ಎಕ್ಸಲೆಂಟ್ ಕಂಡೀಷನ್ ಸರ್. 2015? ಹೌದು. ಓಕೆ, ಈ ಗಾಡಿ ಬಂದು ನಿಮಗೆ 4,65,000 ಆಗುತ್ತೆ. 4,65,000ಕ್ಕೆ 2015 ಮಾಡಲ್ ಸ್ವಿಫ್ಟ್ VXI ಸಿಂಗಲ್ ಓನರ್. ಗಾಡಿ ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಸೀಟ್ ಕವರು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಗಾಡಿ ತುಂಬ ಚೆನ್ನಾಗಿದೆ. 4,65,000ಕ್ಕೆ 2015 ಪೆಟ್ರೋಲ್ ಶಿಫ್ಟ್ ಸರ್. ಪೆಟ್ರೋಲ್ ಸ್ವಿಫ್ಟು, ಹೌದು. ಸೊ ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಕಸ್ಟಮರ್ ಅಮೌಂಟ್ ಕೊಟ್ಟರೆ ನಾವು ರೈಸ್ ಮಾಡಿಕೊಡ್ತೀವಿ. ವಿತೌಟ್ ಇನ್ಶೂರೆನ್ಸ್ ಕಟ್ಟದೆ ಗಾಡಿ ಹೊರಗಡೆ ಕೊಡಲ್ಲ. ಓಕೆ, ಇನ್ಶೂರೆನ್ಸ್ ನೀವು ಅದಕ್ಕೊಂದು ಸಪ್ರೇಟ್ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ್ರೆ ಅದು ಗಾಡಿ ಹೊರಗಡೆ ಕೊಡ್ತಾರೆ. ಸೊ ಸಿಂಗಲ್ ಓನರ್ ವೆಹಿಕಲ್ 2015 ನೋಡ್ತಾ ಇರೋಂಥದ್ದು ನೀವು. 4,65,000. ಏನು ನೆಗೋಷಿಯಬಲ್ ಆಗುತ್ತೆ ಸರ್ ಇದು? ಇಲ್ಲ ಸರ್, ಯಾರು ಕೊಡ್ತಾರೆ ಸರ್? 5 ಲಕ್ಷ ಹೇಳ್ತಾರೆ ಹೊರಗಡೆ. ನೀವು ಬಂದಿದ್ದೀರಲ್ಲ ನಿಮ್ಮ ಚಾನಲಿಂದ, ನಮ್ಮ ಕಸ್ಟಮರ್ ಬರ್ಬೇಕಾದ್ರೆ ಒಂದು ಆಫರ್ ಕೊಡೋದು ಮಧ್ಯೆ. ಓಕೆ. ನೆಕ್ಸ್ಟ್ ಸರ್? ನೆಕ್ಸ್ಟ್ ಇದು ರೆನಾಲ್ಟ್ ಸರ್, ಪಲ್ಸ್ 2012 ಮಾಡಲ್ ಸರ್. ಡೀಸೆಲ್ ಗಾಡಿ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡೀಸೆಲ್ ಗಾಡಿ. ಯಾರಾದರೆ 2.5 ಲಕ್ಷ ಬಡ್ಜೆಟಲ್ಲಿ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ ಈ ಗಾಡಿಗೆ ಬರ್ಬೋದು. ಓಕೆ, 2.5 ಲಕ್ಷದಲ್ಲಿ ಬಜೆಟಲ್ಲಿ ನೀವು ಗಾಡಿ ಹುಡುಕ್ತಾ ಇದ್ರಿ ಅಂತ ಹೇಳಿದ್ರೆ 3ನೇ ಓನರ್ ಸರ್. ಸೊ 3rd ಓನರ್ ಆಗಿರುವಂಥದ್ದು. ಸಿಂಗಲ್ ಓನರ್ ಆಗಿದ್ರೆ 3 ಲಕ್ಷ ಹೇಳ್ತಾ ಇದ್ವಿ ಸರ್. ಥರ್ಡ್ ಓನರ್ ಆಗಿದ್ದಕ್ಕೆ 2.5 ಲಕ್ಷಕ್ಕೆ ಆಗುತ್ತೆ. ಯಾರಾದರೆ 2.5 ಲಕ್ಷ ಬಡ್ಜೆಟಲ್ಲಿ ಡೀಸೆಲ್ ಗಾಡಿ ಬೇಕಪ್ಪ, ನನ್ನ ಬಡ್ಜೆಟ್ ಅಷ್ಟೇ ಸಾಕು ಅಂದರೆ ಓಕೆ. ಗಾಡಿ ಚೆನ್ನಾಗಿದೆ, ಇಂಜನ್ನು, ಗೇರ್ ಬಾಕ್ಸ್ ಎಲ್ಲ ಚೆನ್ನಾಗಿದೆ, ಕ್ಲಚ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಗಾಡಿ ಒರಿಜಿನಲ್ ಪೇಂಟಲ್ಲಿದೆ. ಯಾರಾದರೂ 2 ಲಕ್ಷ ಬಡ್ಜೆಟಲ್ಲಿ ನನಗೆ ಸಾಕು, 2 ಲಕ್ಷ ಬಡ್ಜೆಟ್ ನಾನು ಗಾಡಿ ಹುಡುಕ್ತಾ ಇದ್ದೀನಿ, ಡೀಸೆಲ್ ಗಾಡಿ ಬೇಕಂದರೆ ಈ ಗಾಡಿ ತುಂಬ ಚೆನ್ನಾಗಿದೆ, ತೆಗೆದು. ಏನು ಮೈಲೇಜ್ ಕೊಡುತ್ತೆ ಸರ್ ಇದು? ಸರ್ ಇದು ಬರುತ್ತೆ ಸರ್, ಒಂದು 18 ಬರುತ್ತೆ ಸರ್, 18-20 ಬರುತ್ತೆ. ಓಕೆ, ಸೊ ನೋಡ್ತಾ ಇರುವಂಥದ್ದು ಕ್ಲೀನಿಂಗ್ ಆಗಿಲ್ಲ, ಸ್ವಲ್ಪ ಡಸ್ಟ್ ಕೂತಿದೆ ಅಷ್ಟೇ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಾಡಿ ಲೈನ್ ತುಂಬ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಕೂಡ ಕಾಣಿಸ್ತಾ ಇಲ್ಲ. ಸೊ ಯಾರಾದರೂ ಪಲ್ಸ್ ಹುಡುಕ್ತಾ ಇರೋರು ಬಂದು ನೋಡ್ಕೋಬೋದು. ಸೊ ಇಲ್ಲಿ ಒಂದು ಶೆವಲೆಟ್ ಸೈಲ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಈ ಶೆವಲೆಟ್ ಸೈಲ್ ಬಂದು 2013 ಸರ್. ಓಕೆ, ಬರೀ 56,000 ಓಡಿದೆ. 2013 ಡೀಸೆಲ್ ಗಾಡಿ. ಇದು ಅಷ್ಟೇ ಸರ್, ಯಾರಾದರೆ ಡೀಸೆಲ್ ಗಾಡಿ ಹುಡುಕ್ತಾ ಇದ್ದರೆ ಇದು ನೀವು ಡೀಸೆಲಿಗೆ ಹೋಗೋರು 2,13,000ಕ್ಕೆ ನೀವು 4 ಲಕ್ಷ ಪೇ ಮಾಡಬೇಕಾಗುತ್ತೆ. ಈ ಗಾಡಿ ಬಂದು 2,65,000 ಕೊಟ್ಬಿಡ್ತೀವಿ ಸರ್. ಬರೀ 56,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಇದರಲ್ಲಿ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಶೆವಲೆಟ್ ಸೈಲು ನಿಮಗೆ 2013 ಸರ್. ಸೆಕೆಂಡ್ ಓನರು, 56,000 ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ. ಯಾರು ಗೀಸರಿಗೆ ಹೋಗೋರಿದ್ರೆ ದಯವಿಟ್ಟು ಈ ಗಾಡಿಗೆ ಹೋಗ್ಬೋದು, ತುಂಬ ಚೆನ್ನಾಗಿದೆ. ಆ ಬಡ್ಜೆಟಲ್ಲಿ ಡೀಸೆಲ್ ಗಾಡಿ ನಿಮಗೆ ಸಿಗಲ್ಲ. ನೀವು ಪೆಟ್ರೋಲ್ ಡೀಸೆಲಿಗೆ ಹೋದ್ರೂ 4 ಲಕ್ಷ 3 ಲಕ್ಷ ಹೇಳ್ತಾರೆ 13ಗೆ. ನೀವು ಈ ಗಾಡಿ 13 ಡೀಸೆಲ್ ಗಾಡಿನ 2,65,000ಕ್ಕೆ ಆಗುತ್ತೆ ಸರ್. ಕಸ್ಟಮರ್ ಕೊಟ್ಬಿಡ್ತಾರೆ, 2,65,000ಕ್ಕೆ ಬಂದಿದ್ದಾರೆ, ಕೊಟ್ಬಿಡ್ತಾರೆ. 2,65,000 ಗಾಡಿ ಒರಿಜಿನಲ್ ಪೇಂಟಲ್ಲಿದೆ, ಒರಿಜಿನಲ್ ಬಾಡಿ ಲೈನ್ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಶೋರೂಮ್ ಟ್ರ್ಯಾಕ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಬರೀ 50,000 ಓಡಿರುವಂಥದ್ದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಇಲ್ಲಿ ಮಾತ್ರ ಇದೆ, ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಬಾಡಿಲಿ ಸ್ಕ್ರ್ಯಾಚಸ್ ಕಾಣಿಸ್ತಾ ಇಲ್ಲ. ಸೆಕೆಂಡ್ ಹ್ಯಾಂಡ್ ಅಂದರೆ ತಗೊಂಡೋಗಿ ಅಲ್ಲಿ ಇಲ್ಲಿ. ಬಟ್ ಈ ಬಾಡಿ ಲೈನ್ ನೋಡ್ತಾ ಇರೋವಂಥದ್ದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ನೇಕ್ ಡೈಯಲ್ಲಿ ನೋಡಿದಾಗ ಮಾತ್ರ ನಿಮಗೆ ಇದರ ಬ್ಯೂಟಿ ಗೊತ್ತಾಗುತ್ತೆ. ಸೊ ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಕಾಣ್ತಾ ಇಲ್ಲ. ಸೊ ಈ ಸಲ ನಾವು ಹೊಸ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದರೆ ಪ್ರತಿಯೊಂದು ಸ್ಕ್ರ್ಯಾಚಸ್ ಕೂಡ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಲಾಸ್ಟ್ ಟೈಮ್ ಹೇಳ್ತಾ ಇದ್ರಿ, ಸೊ ಬಾಡಿ ಲೈನ್ ಫುಲ್ಲು ನೋಡಿಕೊಂಡು ನೀವು ಬರೋದು ಬೆಟರ್ ಅಂತಲೇ. ಸೊ ಇದು ಪ್ರತಿಯೊಂದು ಬಾಡಿ ಲೈನ್ನ ಡೀಟೇಲಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 50,000 ಓಡಿದೆ ಅಂತೆ. ಶೋರೂಮ್ ಹಿಸ್ಟ್ರಿ ಜೊತೆ ಸಿಗ್ತಾ ಇರೋಂಥದ್ರಿಂದ ನೀವು ಕಣ್ಮುಚ್ಕೊಂಡು ಟ್ರಸ್ಟ್ ಮಾಡಿ ತೊಗೋಬೋದು ಅಂತಲೇ ಹೇಳ್ಬೋದು. ಸರ್ ಇಲ್ಲಿ ಒಂದು ಎರ್ಟಿಗಾ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಎರ್ಟಿಗಾ 2012 ಸರ್. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ 1,12,000 ಓಡಿದೆ. ಈ ಗಾಡಿ 3rd ಓನರ್ ಸರ್, 3ನೇ ಓನರ್. ಓಕೆ, ಗಾಡಿ ತುಂಬ ಚೆನ್ನಾಗಿದೆ, ಒರಿಜಿನಲ್ ಬಾಡಿ ಲೈನಲ್ಲಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಇದು ಓನರ್ ಮಾತ್ರ 3 ಆಗಿದೆ. ನೀವು ಗಾಡಿ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಗಾಡಿ. ಈ ಗಾಡಿ ಬಂದು 4,75,000 ಕೊಟ್ಬಿಡ್ತೀವಿ ಸರ್. 4,75,000ಕ್ಕೆ ನಿಮಗೆ ಎರ್ಟಿಗಾ ಸಿಗ್ತಾ ಇದೆ. ವೆಹಿಕಲ್ ಅದೊಂದೇ ಮೈನಸ್ ನಿಮಗೆ. ಯಾರಾದರೆ 7 ಸೀಟರ್ ಗಾಡಿನ ಹುಡುಕ್ತಾ ಇದ್ರೆ ಈ ಗಾಡಿನ ದಯವಿಟ್ಟು ತಗೊಬೋದು. ಯಾಕೆ ಗೊತ್ತಾ, ಮಾರುತಿಯಲ್ಲಿ 7 ಸೀಟರ್ ಗಾಡಿ ಯಾವುದೂ ಇಲ್ಲ. ಡೀಸೆಲ್ ಗಾಡಿ, ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಇಲ್ಲ. ಒಳ್ಳೆ ಮೈಲೇಜ್ 15ರಿಂದ 16 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಮೈಲೇಜ್ ಕೂಡ ಸಿಗುತ್ತೆ ನಿಮಗೆ. ದೊಡ್ಡ ಫ್ಯಾಮಿಲಿ ಇದ್ರೆ 7 ಸೀಟರ್ ಗಾಡಿ ಸರ್.
ಥರ್ಡ್ ಓನರ್ ಆಗಿರೋದು ಮಾತ್ರ ನಿಮಗೆ ಸರ್ ಏನಾಗಬೇಕು ಥರ್ಡ್ ಓನರ್ ಆಗಿ ನಮ್ಮ ಮನೆಗೆ ಇಟ್ಕೊಳ್ತೀನಿ ಅಂದರೆ ಥರ್ಡ್ ಓನರ್ ಆದರೆ 4 ಓನರ್ ಆದ್ರೇನು ಗಾಡಿ ಚೆನ್ನಾಗಿರ್ಬೇಕು, ಕಡಿಮೆಗೆ ಸಿಗಬೇಕು. 4,75,000 ಕೊಟ್ಬಿಡ್ತೀವಿ ಸರ್. 4,75,000ಕ್ಕೆ ನಿಮ್ಗೊಂದು ಎರ್ಟಿಗಾ ಸಿಗ್ತಾ ಇದೆ. ಈ ಬಜೆಟಲ್ಲಿ ಎಲ್ಲೂ ಸಿಗೋದಿಲ್ಲ, ಎಲ್ಲೂ ಸಿಗಲ್ಲ ಸರ್. ಅದು ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಸರ್. ಓಕೆ ಸರ್, ಇಲ್ಲಿ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್, ಹೇಳಿ ಬಗ್ಗೆ. ಸರ್ 1213 ಸರ್, ಸೆಕೆಂಡ್ ಓನರು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಗಾಡಿ ತುಂಬ ಚೆನ್ನಾಗಿದೆ. ಈ ಗಾಡಿ ಬಂದು ಈ ಆಫರಲ್ಲಿದೆ ಸರ್. ಈ ಗಾಡಿ ಬಂದು ನಿಮಗೆ 1,95,000 ಕೊಟ್ಬಿಡ್ತಾರೆ ಸರ್. 1,95,000ಕ್ಕೆ ನಿಮಗೆ 1213 ಇನ್ನು ನಿಮ್ಮ ಚಾನಲಿಂದ ಬಂದರೆ 1,90,000ಕ್ಕೆ ಆಗೋಗ್ಬಿಡುತ್ತೆ ಸರ್. 1,90,000ಕ್ಕೆ ಆಗುತ್ತೆ. 5,000 ಕೂಡ ನಿಮಗೆ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಡೀಸೆಲ್ ಗಾಡಿ 1,90,000, 1213 ಫಿಯೆಸ್ಟಾ. ಓಕೆ, ಸಿಂಗಲ್ ಓನರಾ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಇದು ಗಾಡಿ? ಓಡಿರ್ಬೋದು ಸರ್ 1,00,000 ಚಿಲ್ಲರೆ. ಅದು ಹೇಳಕ್ಕೆ ಬರಲ್ಲ ಆ್ಯಕ್ಚುಲಿ, ನಿಮಗೆ ಫೋರ್ಡ್ ಸ್ಟಾಪ್ ಆಗಿರೋದ್ರಿಂದ ನಮಗೇನು ಅದ್ರ ಬಗ್ಗೆ ಹೇಳಕ್ಕೆ ಬರಲ್ಲ. ಅದು ಇಂಜನ್ ಗೇರ್ ಬಾಕ್ಸ್ ಚೆನ್ನಾಗಿದೆ ಸರ್. ಇಂಜಿನು ಗೇರ್ ಬಾಕ್ಸು ಚೆನ್ನಾಗಿದೆ. ಅದರ ವಾರಂಟಿ ಕೊಡ್ತಾ ಇದ್ದಾರೆ ಹೆಂಗೆ ಸರ್ ಇದ್ರ ಬಗ್ಗೆ? ಇದ್ರ ನಾವೇನು ಕೊಡೋಕ್ಕಲ್ಲ, ಕಸ್ಟಮರ್ ಸರ್, ಅವ್ರೇನು ಹೇಳಿಲ್ಲ. ಇಷ್ಟು ಬಂದರೆ ಕೊಟ್ಬಿಡಿ ಅಂತ ಹೇಳಿದ್ರು. 2 lakhs ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ರು. ನಿನ್ನೆ ಬಂದು ಸರ್ ಹೆಚ್ಚು ಕಡಿಮೆ ಕೊಟ್ಬಿಡಿ ಅಂದರು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇನ್ನೂ ಒಂದು 5,000 ಕಿತ್ತಾಕ್ಬೋದು ಸರ್. ಕಸ್ಟಮರ್ ಕರ್ಸ್ತೀನಿ. 5,000 ಖಂಡಿತ ಕೊಟ್ಬಿಡ್ತಾರೆ. ಓಕೆ, ಡೈರೆಕ್ಟ್ ಕಸ್ಟಮರ್ ಗಾಡಿ ಆಗಿರೋದ್ರಿಂದ ನೀವು ಕೂತು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಹೌದು, ಖಂಡಿತ ಆಗುತ್ತೆ. ಆಮೇಲೆ ಅಸೆಂಟ್ ಸರ್, ಅಸೆಂಟ್ ಎಕ್ಸಿಕ್ಯೂಟಿವ್ ಸರ್, 2009 ಮಾಡಲ್ ಸರ್, ಸೆಕೆಂಡ್ ಓನರು. ಗಾಡಿ ತುಂಬ ಚೆನ್ನಾಗಿದೆ ಸರ್. ಈ ಗಾಡಿ ಬಂದು 1,60,000 ಆಗುತ್ತೆ ಸರ್. 1,60,000. ಹೌದೌದು, ಗಾಡಿ ತುಂಬ ಚೆನ್ನಾಗಿದೆ. 1,60,000 ಆಗುತ್ತೆ. ಮುಂದೆ ಅಸೆಂಟು ನಿಮಗೆ 1,60,000ಕ್ಕೆ ಸಿಗ್ತಾ ಇರುವಂಥದ್ದು. ಸರ್ ಕೆಲವು ಬೈಕ್ ರೇಟ್ 2 ಲಕ್ಷ 2.5 ಲಕ್ಷ ಇದೆ ಸರ್. ಹೌದೌದು. 4 ಜನ ಇಬ್ಬರು ಕೂತ್ಕೊಂಡು ಹೋಗೋದು, ಇದು 5 ಜನ ಕೂತ್ಕೊಂಡು ಹೋಗೋದು ಸರ್. ಅದು ವಿದ್ ಸೇಫ್ಟಿ ಜೊತೆ ಹೋಗ್ತೀರಾ ನೀವು? ಹೌದು, ಸಣ್ಣ ಪುಟ್ಟ ಟಚ್ ಆದರೂ ನೀವು ಸೇಫ್ ಆಗಿ ಬರ್ತೀರಾ ಅಂತ. ಹೌದಲ್ವಾ ಹೇಳಿ ಸರ್? ಬೈಕಿಗೆ 2 ಲಕ್ಷ 3 ಲಕ್ಷ ಹೇಳ್ತಾರೆ. ಹೌದು, ಇದು 5 ಜನ ಕೂತ್ಕೊಂಡು ಹೋಗ್ಬೋದು ಸರ್. ಗಾಡಿ ತುಂಬ ಚೆನ್ನಾಗಿದೆ. 1,60,000 ಆಗುತ್ತೆ. 1,60,000ಕ್ಕೆ ನಿಮಗೆ ಅಸೆಂಟ್ ಸಿಗ್ತಾ ಇರೋವಂಥದ್ದು. ಸರ್ ಇಲ್ಲಿ ಒಂದು ಶೆವರ್ಲೆಟ್ ಬೀಟ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಬೀಟು 2012 ಮಾಡಲ್ ಸರ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ. ಗಾಡಿ ಒರಿಜಿನಲ್ ಪೇಂಟಲ್ಲಿದೆ. ಗಾಡಿ ಚೆನ್ನಾಗಿದೆ. ಈ ಗಾಡಿ ಬಂದು 3ನೇ ಓನರ್ ಸರ್. 3ನೇ ಓನರ್. ಹೌದೌದು. ಸೊ ನೋಡ್ತಾ ಇರುವಂಥದ್ದು ಸೆಕೆಂಡ್ ಓನರ್. ಸೆಕೆಂಡ್ ಓನರು. ಸೆಕೆಂಡ್ ಓನರ್. AC ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋ ಇದೆ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. ಸೊ ಡ್ಯಾಶ್ ಬೋರ್ಡ್ ನೋಡ್ತಾ ಇರುವಂಥದ್ದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮ್ಯೂಸಿಕ್ ಸಿಸ್ಟಮ್ ಜೊತೆ ಬರುತ್ತೆ ನಿಮಗೆ, ಪವರ್ ವಿಂಡೋಸ್ ಬರುತ್ತೆ ಆ್ಯಂಡ್ ಪವರ್ ಸ್ಟೇರಿಂಗ್ ಕೂಡ ಬರುವಂಥದ್ದು. ಸೊ ಎಷ್ಟು ಓಡಿದೆ ಸರ್ ಇದು? ಸರ್ ಇದು 72,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಹಿಸ್ಟ್ರಿ ಸಿಗುತ್ತೆ? ಹೌದು. ಸೊ ಎಷ್ಟನೇ ಓನರ್ ಅಂತ ಹೇಳಿದ್ರಿ? ಸೆಕೆಂಡ್ ಓನರ್ ಸರ್. ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್? ಇದು 2 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್. 2 ಲಕ್ಷ ರೂಪಾಯಿಗೆ ಬೀಟ್ ಸಿಗ್ತಾ ಇರೋಂಥದ್ದು. ಪೆಟ್ರೋಲ್ ಗಾಡಿ, ಎಕ್ಸಲೆಂಟ್ ಕಂಡೀಷನ್. ಪೆಟ್ರೋಲ್ ಗಾಡಿ, LT 14 ಮಾಡಲ್ ಸರ್. 14 ಮಾಡಲಾ? ಹೌದೌದು. ಓಕೆ, ಓಮಿನಿ 2014 ಸೆಕೆಂಡ್ ಓನರ್ ಸರ್. ಈ ಗಾಡಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಇದು ಕಂಪ್ನಿ ಯೂಸ್ ಆಗಿರೋದು. ಈ ಗಾಡಿ ಬಂದು ನಿಮಗೆ 2,10,000 ಆಗುತ್ತೆ ಸರ್. 2,10,000ಕ್ಕೆ ನಿಮಗೆ 2014 ಮಾಡಲ್ಲು ಓಮ್ನಿ ಸಿಗ್ತಿರೋಂಥದ್ದು. ಅದು ಸಿಂಗಲ್ ಓನರ್ನ ವೆಹಿಕಲ್ ಅಲ್ವಾ ಸರ್? ಸಿಂಗಲ್ ಓನರ್ ಅಲ್ಲ, ಸೆಕೆಂಡ್ ಓನರ್ ಸರ್. ವೈಟ್ ಕಲರು. ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಖರ್ಚಿದೆ ಒಳಗಡೆ. ಹಾಗಾಗಿ ಒಂದು 2,05,000 ಕೊಟ್ಬಿಡ್ತೀವಿ ಸರ್. 2,05,000ಕ್ಕೆ ಇದೊಂದು ನಿಮಗೆ ಓಮ್ನಿ ಸಿಗ್ತಾ ಇರೋಂಥದ್ದು. 2014 ಮಾಡಲು ಸೆಕೆಂಡ್ ಓನರು. ಹೌದೌದು. ಎಷ್ಟು ಓಡಿದೆ ಅಂತ ಹೇಳಿದ್ರು ಸರ್? ಇದು ಹೇಳಲಿಲ್ಲ. ಗಾಡಿ ಓಡಿರ್ಬೋದು ಸರ್, ಒಂದು 90,000 ಮೇಲೆ ಓಡಿರುತ್ತೆ. ಹೌದಾ? ಆಮೇಲೆ ಡಿಸೈರ್ ಸರ್. ಡಿಸೈರು ಹೇಳಿ ಸರ್. ಡಿಸೈರ್ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ. 2011 ಬ್ಲ್ಯಾಕ್ ಕಲರ್ ಸರ್. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಇದು ಬಂದು 2,65,000 ರೂಪಾಯಿಗೆ ಆಗುತ್ತೆ ಸರ್. 2,65,000 ರೂಪಾಯಿಗೆ ನಿಮ್ಗೆ ಲಾಸ್ಟ್ 2,60,000 ಕೊಟ್ಬಿಡ್ತೀವಿ ಸರ್. 2,60,000ಕ್ಕೆ ನಿಮಗೆ ಒಂದು ಬ್ಲ್ಯಾಕ್ ಡಿಸೈರ್ ಸಿಗ್ತಾ ಇರುವಂಥದ್ದು. ಡೀಸೆಲ್ ಗಾಡಿ, VDI ಡೀಸೆಲ್ ಗಾಡಿ. ಓಕೆ, ಎಷ್ಟನೇ ಓನರ್ ಅಂತ ಹೇಳಿದ್ರಿ ಸರ್ ಇದು? ಇದು ಓನರ್ ಕೇಳ್ಬಿಡಿ. ಇನ್ನು ಎಲ್ಲ 3 ಅಂದರೆ ಕೊನೆಗೆ ಅದನ್ನೇ ಮಾಡಿಬಿಡ್ತಾರೆ, 3 ಓನರ್ ಅಂತ. ಹೌದಾ? ಓನರ್ ಕೇಳ್ಬಿಟ್ಟು ನಾನೇ ಹೇಳ್ಬಿಡ್ತೀನಿ. ಕೆಲವೊಂದು ಕಡೆ ಹೇಳಲ್ಲ 3ನೇ ಓನರ್ ಅಲ್ಲ ನಾನು. ಎಷ್ಟು ಹೇಳಿದ್ರಿ ಸರ್ ಇದು ಪ್ರೈಸ್? ಇದು 2,60,000 ಆಗುತ್ತೆ ಸರ್. 2,60,000 ಆಗುತ್ತೆ ಸರ್. ಇಲ್ಲಿ ಒಂದು ಗೆಟ್ಸ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. 2016 ಸರ್. 6 ಸರ್. ಈ ಗಾಡಿ ಎಷ್ಟು ಮಾಡಲು ಅಷ್ಟು ಓನರ್ ಸರ್. ಎಷ್ಟು ಮಾಡಲು ಅಷ್ಟು ಓನರು. ಹೌದು. 2006 ಮಾಡಲ್ 6 ಓನರ್ ಆಗಿದೆ. ಫೈನಲ್ 80,000 ಆಗುತ್ತೆ ಸರ್. ಫೈನಲ್ 80,000 ಆಗುವಂಥದ್ದು. ಗೆಟ್ಸು ಮಾಡೆಲು ಒಂದೊಳ್ಳೆ ಎಂಜಿನ್ ಅಂತಲೇ ಹೇಳ್ಬೋದು ಗೆಟ್ಸ್ದು. ಸೊ ಸಾಕಷ್ಟು ಒಳ್ಳೆ
ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು ಇಂಜಿನ್ ಅಂತಲೇ ಹೇಳ್ಬೋದು. ಸರ್ ಹುಂಡೈ ಸರ್ ಹೇಳಿ ಸರ್ ಇದ್ರ ಬಗ್ಗೆ ಪ್ರೈಸ್ ಎಷ್ಟು ಸರ್ ಹೇಳಿದ್ರೆ? ಪ್ರೈಸ್ 80,000 ಆಗುತ್ತೆ ಸರ್. ಓಕೆ 6 ಓನರ್ ಆಗಿದೆ ಅಲ್ವಾ? ಹೌದೌದು ಸರ್ ಇಲ್ಲಿ ಒಂದು ಫಿಗೋ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಫಿಗೋ ಪೆಟ್ರೋಲ್ ಗಾಡಿ ಹಾಂ EXI 2010 ಮಾಡಲ್ ಸರ್. ಹಾಂ ಈ ಗಾಡಿ ಬಂದು 1,75,000 ಆಗುತ್ತೆ. 1,75,000 ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ 1,75,000 ಆಗುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡಿಫಾಗರು, ಬ್ಯಾಕ್ ವೈಫರ್ ಎಲ್ಲ ಇದೆ ಸರ್ ಗಾಡಿ. ಇದರಲ್ಲಿ ಏರ್ ಬ್ಯಾಗ್ ಬರಲ್ಲ, ABS ಬರಲ್ಲ, ಮ್ಯಾಗ್ವಿಲ್ ಬರಲ್ಲ. ಓಕೆ ಟಾಪ್ ಎಂಡ್ ಎಲ್ಲ ಮಿಡ್ ವೇರಿಯಂಟ್. ಹೌದು. ಸೊ ನೋಡ್ತಾ ಇರುವಂಥದ್ದು ಫಿಗೋ 1 lakh ಎಷ್ಟು ಹೇಳಿದ್ರಿ ಸರ್? 75,000 ನಿಮ್ಮ ಚಾನಲ್ 1,75,000 ಕೊಟ್ಬಿಡ್ತೀವಿ ಸರ್. ನಮ್ಮ ಚಾನಲಿಂದ ಬಂದರೆ 1,75,000 ಸಿಗುತ್ತೆ. ಸೊ ಇಲ್ಲಿ ಒಂದು i10 ಇದೆ, ಹೇಳಿ ಸರ್ ಇದ್ರ ಬಗ್ಗೆ. i10 2009 ಮಾಡಲು ಸರ್. ಸೆಕೆಂಡ್ ಓನರು. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ. ಗಾಡಿ ತುಂಬ ಚೆನ್ನಾಗಿದೆ. ಈ ಗಾಡಿನ 2,15,000 ಕೊಟ್ಬಿಡ್ತೀವಿ ಸರ್. 2,15,000 2009 ಮಾಡಲ್ ಸರ್. i10 ಮ್ಯಾಗ್ನಾ ಸರ್. 2010 ಮಾಡಲ್ 11 ಮಾಡಲ್ 9 ಮಾಡಲ್ ಸರ್. 9 ಮಾಡಲ್ ಹೌದು. ಮ್ಯಾಗ್ನಾ. ನಿಮಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ತಿರುವಂಥದ್ದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲೆದರ್ ಸೀಟ್ ಅಪಾಲ್ಸ್ ಕೂಡ 79,000 ಓಡಿದೆ ಸರ್. ಎಷ್ಟು ಓಡಿದೆ? 79,000 ಓಡಿದೆ. 79,000 ಓಡಿರುವಂಥದ್ದು ಗಾಡಿ. ತುಂಬ ಒಳ್ಳೆ ಮಿಂಟ್ ಕಂಡೀಷನಲ್ಲಿದೆ ಅಂತಲೇ ಹೇಳ್ಬೋದು. ಬಾಡಿ ಲೈನ್ ನೋಡ್ತಾ ಇರುವಂಥದ್ದು ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ ಅಷ್ಟೇ. ಓವರ್ ಬಾಡಿ ಲೈನಲ್ಲಿ ಇಲ್ಲ, ಬಂಪರಲ್ಲಿ ಮಾತ್ರ ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುವಂಥದ್ದು. ಸರ್ ಇಲ್ಲಿ ಇನ್ನೊಂದು ಎರಟಿಗೆ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಇದು 2012 ಸಿಂಗಲ್ ಓನರ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸರ್. ಮ್ಯಾಗ್ ವೀಲು, ಒಳ್ಳೆ ಲೆದರ್ ಸೀಟ್ಸು, ಕ್ಯಾರಿಯರ್ ಇದೆ ಸರ್. ಒಳ್ಳೆ ಕ್ಯಾರಿಯರ್ ಇದೆ. ಹೊರಗಡೆ ಟ್ರಿಪ್ ಹೋಗೋದಾದ್ರೆ ಫ್ಯಾಮಿಲಿಗೆ 7 ಸೀಟರ್ ಕ್ಯಾರಿಯರ್ ಬೇಕೇ ಬೇಕಲ್ಲ ಸರ್. ಫ್ಯಾಮಿಲಿ ಯೂಸ್ ಮಾಡೋದ್ರಿಂದ ಅವ್ರು ಒಳ್ಳೆ ಕ್ಯಾರಿಯರ್ ಫಿಟ್ ಮಾಡಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್ ಗಾಡಿ. ಓಪನ್ ಆಗಲ್ವಾ? ಇದು ಇಂಜಿನ್ ವ್ಯಾರಂಟಿ ಇದೆ 1 year. ಮತ್ತು ಕ್ಲಚ್ಚು, ಗೇರ್ ಬಾಕ್ಸ್ ಎಲ್ಲ ಓಕೆ, 1 year ವ್ಯಾರಂಟಿ ಇದೆ. ಆಮೇಲೆ ಮ್ಯಾಗ್ವಿಲ್ ಇದೆ, ಒಳ್ಳೆ ಟೈರ್ ಇದೆ, ಲೆದರ್ ಸೀಟ್ ಹಾಕ್ಸಿದ್ದಾರೆ ಅಂತಲೇ ತುಂಬ ಚೆನ್ನಾಗಿದೆ ಗಾಡಿ. VDI ಹೌದು 12 VDI. ಇದು 4,95,000 ಆಗುತ್ತೆ ಸರ್. 4,95,000 ನಿಮಗೆ 1 year ವಾರಂಟಿ ಜೊತೆ ಸಿಗ್ತಾ ಇದೆ ಅಲ್ವಾ? ಹೌದೌದು 1 year ವ್ಯಾರಂಟಿ ಜೊತೆ ಸಿಗುತ್ತೆ. 4,95,000 ಆಗುತ್ತೆ ಸರ್. ಓಕೆ 4,95,000 ನಿಮಗೆ ಒಂದು ಎರ್ಟಿಗಾ ಸಿಗ್ತಾ ಇರುವಂಥದ್ದು. ಫ್ಯಾಮಿಲಿ ಯೂಸ್ಗೆ ಒಂದು ಹೇಳಿ ಮಾಡಿಸಿರುವಂಥದ್ದು ಗಾಡಿ ಅಂತಲೇ ಹೇಳ್ಬೋದು. ಲಗೇಜ್ ಕ್ಯಾರಿಯರ್ ಕೂಡ ಹಾಕ್ಸಿದ್ದಾರೆ. ಆ್ಯಂಡ್ ನಿಮಗೆ ಮ್ಯಾಗ್ವಿಲ್ಲು, ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ 4,95,000 ನಿಮಗೊಂದು ಎರ್ಟಿಗಾ. ಟೊಯೋಟಾ ETOS ಯೆಲ್ಲೋ ಬೋರ್ಡು 2011 ಸರ್. ಯಾವುದಾದ್ರೆ ಒಂದು ಫ್ಯಾಮಿಲಿ ನಡೆಸಲಿಕ್ಕೆ ಗಾಡಿ ಸಾಕು ಸರ್. ಯಾವ್ದಾದ್ರು ಬಡವ್ರದ್ದು ಒಂದು ಫ್ಯಾಮಿಲಿ ನಡಿಲಿಕ್ಕೆ ಈ ಗಾಡಿ ಸಾಕು. ತುಂಬ ಚೆನ್ನಾಗಿದೆ. ಒಂದು ಮನೆ ಮೇಂಟೈನ್ ಆಗುತ್ತೆ ಸರ್ ಈ ಗಾಡಿಯಿಂದ. ಇಂಜನ್ ಚೆನ್ನಾಗಿದೆ, ಗೇರ್ ಬಾಕ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 2,25,000 ಆಗುತ್ತೆ ಸರ್. 2,25,000 ನಿಮಗೆ ಯೆಲ್ಲೋ ಬೋರ್ಡ್ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಎಕ್ಸಲೆಂಟ್ ಗಾಡಿ ಸರ್. ಟೊಯೋಟಾ ETOS ಇಡಿ ಸರ್, ತುಂಬ ಚೆನ್ನಾಗಿದೆ ಗಾಡಿ. ಈ ಗಾಡಿ 2,25,000 ಆಗುತ್ತೆ. 2,25,000 ನಿಮ್ಗೊಂದು ಯೆಲ್ಲೋ ಬೋರ್ಡ್ ಸಿಗ್ತಾ ಇರುವಂಥದ್ದು. ತಗೊಂಡು ಬಾಡಿಗೆ ಹೊಡೀರಿ, ಇಲ್ಲ ವೈಟ್ ಬೋರ್ಡ್ ಮಾಡಿ, ಇಲ್ಲ ಬಾಡಿಗೆ. ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಓಕೆ ಈ ಸ್ಯಾಂಟ್ರೋ ಸರ್. ಓಕೆ 2002 ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಈ ಗಾಡಿ ಬಂದು 65,000 ಆಗ್ಬಿಡೋದು ಸರ್. 65,000 ಖಂಡಿತ ಕೊಟ್ಬಿಡ್ತಾರೆ. 65,000 ಕಸ್ಟಮರು ಅವ್ರು ತುಂಬ ಅರ್ಜೆಂಟಲ್ಲಿದ್ದಾರೆ. 65,000 ಕೊಟ್ಬಿಡ್ತಾರೆ. FC ಇನ್ಶೂರೆನ್ಸ್ ಎಲ್ಲ ಇದೆ. 65,000 ಆಗುತ್ತೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಸರ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ 800 ಬರಲ್ಲ ಸರ್ ರೇಟಿಗೆ. ಹೌದೌದು 65,000 ನಿಮಗೆ ಒಂದು ಸ್ಯಾಂಟ್ರೋ ಸಿಗ್ತಾ ಇದೆ. 2002 ಅಲ್ಲ? ಹೌದು ಸರ್, 2002 ಮಾಡಲ್. 2002 ಸರ್ ಎಷ್ಟನೇ ಓನರ್ ಸರ್ ಇದು? ಸರ್ ಓನರ್ ಸರ್. ಥರ್ಡ್ ಓನರ್ ಆಗಿದೆ. ಟೈರ್ ಪ್ರೊಫೈಲ್ ನೋಡುವಂಥದ್ದು ಮ್ಯಾನೇಜಬಲ್ಲು. ಆ್ಯಂಡ್ ಓವರಾಲ್ ಬಾಡಿ ಲೈನ್ ನೋಡ್ತಾ ಇರುವಂಥದ್ದು. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 65,000 ಒಂದು ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ಸು ಅದು ಇದು ಇದೆ. ಕ್ಲೀನ್ ಮಾಡಿದ್ರೆ ಗಾಡಿ ಓವರಾಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಬಂಪರ್ ಸ್ಕ್ರ್ಯಾಚಸ್ ಎಲ್ಲ ಇದೆ. ಸೊ ಸರಿ ಮಾಡ್ಕೋಬೋದು ಅದನ್ನ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಸರ್ ವ್ಯಾನ್ ಸರ್. 15-16 ಮಾಡಲ್ಲು. ಓಕೆ 15 ಡಿಸೆಂಬರು 16 ಜನವರಿ ಸರ್. ಗಾಡಿ ತುಂಬ ಚೆನ್ನಾಗಿದೆ. 5 ಸೀಟ್ರು. ಈ ಗಾಡಿ ಬಂದು 2,25,000 ಆಗುತ್ತೆ. 2,25,000. ಸೊ ಯಾವ ಮಾಡಲ್ ಅಂತ ಹೇಳಿದ್ರಿ? 15-16 ಸರ್. 15 ಡಿಸೆಂಬರು 16 ಜನವರಿ ಸರ್. ಓಕೆ 15-16 ಮಾಡೆಲು. ಸೊ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಸರ್ ಏನು ಓಡಿದೆ ಸರ್ ಇದು? 80,000 ಓಡಿದೆ. 84. ಓಕೆ ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್.
ಸರ್ ರಿಡ್ಸ್ VDI ಹಾಂ 2010 ಮಾಡಲ್ ಸರ್, ಹಾಂ ಹಾಂ ಸೆಕೆಂಡ್ ಓನರು, ಹಾಂ ಹಾಂ 82,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಹಾಂ ಹಾಂ ಇನ್ಶೂರೆನ್ಸ್ ಈ ತಿಂಗಳು ಲ್ಯಾಪ್ಸ್ ಆಗುತ್ತೆ ಸರ್. ಹಾಂ ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು 2,85,000 ಆಗ್ಬಿಡುತ್ತೆ ಸರ್. 2,85,000ಕ್ಕೆ ನಿಮಗೆ ರಿಡ್ಸ್ VDI ಡೀಸೆಲ್ ಗಾಡಿ, ಸೆಕೆಂಡ್ ಓನರು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಿಲ್ವರ್ ಗಾಡಿ ತುಂಬ ಚೆನ್ನಾಗಿದೆ ಗಾಡಿ. ಹಾಂ ಹಾಂ ಸಿಂಗಲ್ ಓನರಾ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಇನ್ಶೂರೆನ್ಸ್ ಈ ತಿಂಗಳು ಲ್ಯಾಪ್ಸ್ ಆಗುತ್ತೆ. ಗಾಡಿ ತುಂಬ ಚೆನ್ನಾಗಿದೆ, ಒರಿಜಿನಲ್ ಇದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಎಲ್ಲದೂ ಇದೆ. ಈ ಗಾಡಿ ಕಸ್ಟಮರು ಬೈ ಮಾಡ್ಬೋದು ಸರ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಮೈಲೇಜ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಗಾಡಿ. ಸರ್ ಹೇಳಿ ಸರ್. ಇದು 2008 ಸಿಂಗಲ್ ಓನರ್, ಅದೇ ಕಂಪ್ನಿ ಗಾಡಿ ಸರ್. ಇದು ಸಿಂಗಲ್ ಓನರು. ಈ ಗಾಡಿ ಬಂದು ನಿಮಗೆ 1,40,000 ಆಗುತ್ತೆ ಸರ್. 1,40,000. 2008. ಇದನ್ನು ಯಾವುದು ಕ್ಲೀನ್ ಆಗಿಲ್ಲ, ಗಾಡಿ ಬಂದು ನಿಂತಿದ್ದಾವೆ, ಹಾಗೆ ತೋರಿಸ್ಕೊಳ್ಳಿ. ಗಾಡಿ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಇಂಜನ್ ಚೆನ್ನಾಗಿದೆ, ಗೇರ್ ಬಾಕ್ಸ್ ಚೆನ್ನಾಗಿದೆ, ಎಲ್ಲದೂ ಚೆನ್ನಾಗಿದೆ ಸರ್. ಕ್ಲೀನ್ ಗೀನ್ ಏನಾಗಿಲ್ಲ, ಬಂದಿರೋದಷ್ಟೇ. ಬಂದು ಡೀಲರ್ಗಳು ಯಾರು ಗಾಡಿಗಳು ಬರೋದಾದ್ರೆ ರೆಡಿ ಮಾಡಿ ತೊಗೊಂಡೋಗ್ಬೋದು ಸರ್. 1,35,000 ಕೊಟ್ಬಿಡ್ತೀವಿ ಸರ್. ಸ್ವಲ್ಪ ಇದು ಬಟನ್ಸು ಇದು ಹೋಗಿದೆ ಅಷ್ಟೇ, ಫಿಟ್ ಮಾಡ್ಕೋಬೋದು ಅದು. ಸೊ ನೋಡ್ತಾ ಇರುವಂಥದ್ದು. ಸೊ ನಿಮಗೆಲ್ಲ ಕ್ಲೀನಾಗಿ ರೆಡಿ ಮಾಡಿ, ಏನಾದ್ರು ಪ್ರಾಬ್ಲಮ್ ಇದ್ರೆ ನೋಡಿಬಿಟ್ಟು. ಸಿಂಗಲ್ ಓನರ್ ಅದು. ಸಿಂಗಲ್ ಓನರ್ ಅಲ್ವಾ? ಹೌದೌದು. ಸೊ ಸಿಂಗಲ್ ಓನರ್ ವೆಹಿಕಲ್ ಕೂಡ 2008 ಅಲ್ಲ ಸರ್? ಹೌದೌದು, 8 ಸಿಂಗಲ್ ಓನರ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 135 ಕೊಟ್ಬಿಡ್ತೀವಿ ಸರ್. 135ಗೆ? ಹೌದು. ಸೊ ಏನು ಓಡಿದೆ ಇದು? ಓಡಿದೆ ಸರ್, ಒಂದು 80,000-90,000 ಓಡಿದೆ ಸರ್. ಓಕೆ. ಸೀಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ವೇರಿಯಂಟೇರ್ ಆಗಿಲ್ಲ. ಯಾರಾದ್ರೂ ಲಗೇಜ್ ಹೊಡಿಲಿಕ್ಕೆ ಏನಾದ್ರೂ ಅಂತ ಹುಡುಕ್ತಾ ಇದ್ರೆ ಬಂದು ತಗೊಂಡೋಗ್ಲಿಕ್ಕೆ ಹೇಳಿ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಓಕೆ, ಲಗೇಜ್ ಹೊಡೆಯೋಕ್ಕೆ ಅಂತಲೇ ಗಾಡಿ ಇದು ಆ್ಯಕ್ಚುಲಿ. ಹೌದು ಸರ್. ಓಮಿನಿ ಎಲ್ಲಿದೆ? ಶೋರೂಮಲ್ಲಿ ಮ್ಯಾನುಫ್ಯಾಕ್ಚರೇ ಇಲ್ಲ ಅಲ್ಲ ಸರ್. ಹೌದಾ? ನೋಡ್ತಾ ಇರೋದು 1,35,000 ಅಲ್ವಾ? ಹೌದೌದು. ಓಕೆ, 1,35,000ಗೆ 2008 ಸಿಂಗಲ್ ಓನರ್ ಒಂದು ಸಿಗ್ತಾ ಇದೆ ಓಮ್ನಿ. ಹಾಗೆ ಇದು K10 ಸರ್. ಓಕೆ. 2011 ಸರ್. ಸೆಕೆಂಡ್ ಓನರು, AC ಪವರ್ ಸ್ಟೇರಿಂಗು. ಗಾಡಿ ತುಂಬ ಚೆನ್ನಾಗಿದೆ, ಸಿಲ್ವರ್ ಕಲರು. ಈ ಗಾಡಿ ಬಂದು ನಿಮಗೆ 2,10,000 ಆಗುತ್ತೆ ಸರ್. 2,10,000 ಆಗುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. 2,10,000ಕ್ಕೆ ಆಗುತ್ತೆ. ಇದು ಸಿಂಗಲ್ ಓನರ್ ಸರ್? ಇದು ಹೌದು, ಸಿಂಗಲ್ ಓನರ್. ಸಿಂಗಲ್ ಓನರು ಆಲ್ಟೋ. ಎಷ್ಟನೇ ಮಾಡೋದು ಅಂತ ಹೇಳಿದ್ರಿ ಸರ್? 2011. 2011. ಹೌದು. ಸೊ ಏನು ಓಡಿದೆ ಸರ್ ಇದು? ಓಡಿದೆ ಸರ್, ಒಂದು 90,000-95,000 ಓಡಿದೆ ಸರ್. ಓಕೆ. ರನ್ನಿಂಗ್ ಕಂಡೀಷನಲ್ಲಿದೆ? ರನ್ನಿಂಗ್ ಕಂಡೀಷನ್ ಇದೆ ಸರ್. ಓಕೆ. ಸೊ ಎಲ್ಲೂ ಏನು ಕೂಡ ಪ್ರಾಬ್ಲಮ್ ಇಲ್ಲ, ರನ್ನಿಂಗ್ ಕಂಡೀಷನಲ್ಲಿದೆ. ಬಂದು ಓಡಿಸ್ಕೊಂಡು ತೊಗೊಂಡು ಹೋಗ್ಬೋದು. ಸೊ 2,00,000ಕ್ಕಲ್ಲ ಸರ್ ಹೇಳ್ತಿರೋದು? 2,10,000 ಹೇಳ್ತಾರೆ ಕಸ್ಟಮರ್ದು. 11 ಮಾಡಲ್. ಹಾಂ ಹಾಂ. ಓಕೆ. ಹಾಗೆ ಹೇಳಿ. ಸ್ವಿಫ್ಟ್ ಸರ್, 12 VDI ಸೆಕೆಂಡ್ ಓನರು. 3,95,000 ಆಗುತ್ತೆ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಅಲ್ವಾ? ಹೌದು. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ನೀವು ಮಾರುತಿ ಗಾಡಿ ಹುಡುಕ್ತಾ ಇದ್ದರೆ ಯಾರಾದರೆ, ಮಾರುತಿದು ಈ ಸಲ ನಮ್ಮ ಹತ್ರ ತುಂಬ ಸೆಲೆಕ್ಷನ್ ಇದೆ ಸರ್. ಮಾರುತಿ ಸ್ವಿಫ್ಟ್ ಒಂದು 4 ಗಾಡಿ ಇದೆ, VDI. ಆಮೇಲೆ ಆಲ್ಟೋ K10 ಒಂದು 2 ಇದೆ, ವ್ಯಾನ್ ಒಂದು 7 ಗಾಡಿ ಇದೆ. ಆಮೇಲೆ ಜನ್ ಎಸ್ಟಿಲೋ ಇದೆ, ರಿಡ್ಸ್ ಇದೆ, SX4 ಇದೆ, ಆಲ್ಟೋ K10 ಇದೆ, ಎರ್ಟಿಗಾ ಇದೆ. ತುಂಬ ಗಾಡಿಗಳಿದೆ ಸರ್ ಈ ಸಲ. ಮಾರುತಿದು ಶೋರೂಮೇ ಇದೆ ಇಲ್ಲಿದೆ? ಖಂಡಿತ ಈ ಸಲ ಮಾರುತಿ ತುಂಬ ಗಾಡಿಗಳಿದೆ. ಮಾರುತಿ ಬ್ರ್ಯಾಂಡ್ ಹತ್ರ ಹುಡುಕ್ತಿದ್ರೆ ಖಂಡಿತ ಇದೆ. ವ್ಯಾಗನರ್ ಇದೆ, ಆಮೇಲೆ ಆಲ್ಟೋ ಇದೆ, ಆಲ್ಟೋ K10 ಇದೆ, ಸ್ವಿಫ್ಟ್ಗಳಿದ್ದಾವೆ, ಓಮಿನಿಗಳಿದ್ದಾವೆ, ಜನ್ ಎಸ್ಟಿಲೋ ಇದೆ. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ. ಡಿಸೈರ್ ಇದೆ. ಓಕೆ. ನೋಡ್ತಾ ಇರುವಂಥದ್ದು ಸಣ್ಣ ಪುಟ್ಟ ಬಂಪರ್ ಸ್ಕ್ರ್ಯಾಚ್ ಆಗಿದೆ ಅಷ್ಟೇ, ಬಿಟ್ಟರೆ ಬೇರೆ ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಗ್ರಾಫಿಕ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಸ್ಪೋರ್ಟಿ ಲುಕ್ಕಲ್ಲಿ ಗ್ರಾಫಿಕ್ಸ್ ಕೂಡ ಹಾಕ್ಸಿದ್ದಾರೆ ಸರ್. ಕಾಸ್ಟಿಂಗ್ ಎಷ್ಟು? ಲ್ಯಾಂಡಿಂಗ್ ನೋಡ್ರಿ. ಇದು ಎಷ್ಟನೇ ಓನರ್ ಅಂತ ಹೇಳಿದ್ರಿ ಸರ್? ಯಾವುದು ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಇದು? ಗಾಡಿ ಓಡಿದೆ ಸರ್, 1,00,000 ಓಡಿದೆ. ಓಕೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಹೇಳಿದ ಸರ್ 385 ಕೊಟ್ಬಿಡ್ಬೋದು. 385ಗೆ ನಿಮಗೆ ಒಂದು ಸ್ವಿಫ್ಟು 2012 ಮಾಡೆಲ್ಲು. ಸೊ ಇಲ್ಲಿ ಒಂದು ಸ್ಯಾಂಟ್ರೋ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಸ್ಯಾಂಟ್ರೋ 2004 ಸರ್. ಸೆಕೆಂಡ್ ಓನರು. FC ಇನ್ಶೂರೆನ್ಸ್ ಎಲ್ಲ ಇದೆ. ಇದು ಫೈನಲ್ 1,25,000 ಆಗುತ್ತೆ ಸರ್. AC ಪವರ್ ಸ್ಟೇರಿಂಗು. ಓಕೆ. ಫ್ರಂಟ್ 2 ಪವರ್ ವಿಂಡೋ, ಬ್ಯಾಕ್ ವೈಫರ್ ಬರುತ್ತೆ. ಓಕೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, FC ಇದೆ, ಇನ್ಶೂರೆನ್ಸ್ ಇದೆ. 2004 ಸೆಕೆಂಡ್ ಓನರ್. 1,25,000 ಆಗುತ್ತೆ ಸರ್.
1,25,000 ನೋಡ್ತಾ ಇರೋವಂಥದ್ದು ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟಾಪ್ ಆ್ಯಂಡ್ ವೆಹಿಕಲ್ ಇದರಲ್ಲಿ. ಸೊ ಸ್ಯಾಂಟ್ರೋ ಹುಡುಕ್ತಾ ಇರೋರು ಯಾರಾದರೂ ಇದ್ದರೆ ಸೊ ಅವ್ರಿಗೊಂದು ಒಳ್ಳೆ ಆಪ್ಷನ್ ಇಲ್ಲಿದೆ ಅಂತಲೇ ಹೇಳ್ಬೋದು. ಬಾಡಿ ಎಲ್ಲ ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಇದೆ ಅಷ್ಟೇ, ಬಿಟ್ಟರೆ ಬಂಪರ್ ಸ್ಕ್ರ್ಯಾಚ್ ಅಷ್ಟೇ. ಸರ್ ಏನು ಪ್ರೈಸ್ ಅಂತ ಹೇಳಿದ್ರಿ ಸರ್ ಇದು? 1,25,000. 1,25,000ಕ್ಕೆ. ಎಷ್ಟನೇ ಓನರ್ ಸರ್? ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆಯಾ? ಓಕೆ ಸರ್. ಆಮೇಲೆ ಫೋರ್ಡ್ ಫಿಗೋ ಸರ್. ಹೇಳಿ ಸರ್. ಫೋರ್ಡ್ ಫಿಗೋ ಬಂದು 2011 AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಡೀಸೆಲ್ ಗಾಡಿ. ಈ ಗಾಡಿ ಬಂದು 1,75,000 ಆಗುತ್ತೆ ಸರ್. 1,75,000 ಆಗುತ್ತೆ. ಏನೇನು ಫೀಚರ್ಸ್ ಬರುತ್ತೆ ಸರ್? AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇದೆ ಆ್ಯಂಡ್ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ. ತುಂಬ ಚೆನ್ನಾಗಿದೆ. ಮಿಂಟ್ ಕಂಡೀಷನಲ್ಲಿ ಇದೆ ಅಂತಲೇ ಹೇಳ್ಬೋದು. ಟೈರ್ ಇದು ಇಲ್ಲ ಸೀಟ್ ಕವರ್ಸ್ ಎಲ್ಲ ಅರ್ಜೆಂಟ್ ಇದೆ, ಗಾಡಿ ನೋಡೋಕ್ಕಾಗಿಲ್ಲ. ಇವತ್ತು ಕಳಿಸ್ತೀನಿ. ಇದು ಕ್ಲೀನ್ ಆಗಿಲ್ಲ. ವಾಶ್ ಆ್ಯಂಡ್ ಮಾಡಿಬಿಟ್ಟು ಕೊಡ್ತಾರೆ. 10 ಮಾಡಿ ಟ್ರಾನ್ಸ್ಫರ್ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಇಲ್ಲಿ ಸ್ಕ್ರಾಚಸ್ ಇದೆ ನೋಡ್ತಾ ಇರೋವಂಥದ್ದು. ತುಂಬ ಸ್ವಲ್ಪ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ ನೋಡ್ತಾ ಇರೋವಂಥದ್ದು. ಸೊ ಎಷ್ಟು ಓನರ್ ಅಂತ ಹೇಳಿದ್ರಿ ಸರ್? ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ವೆಹಿಕಲ್. ಏನು ಪ್ರೈಸ್ ಅಂತ ಹೇಳಿದ್ರಿ? 1,75,000 ಆಗುತ್ತೆ ಸರ್. 1,75,000ಕ್ಕೆ ನಿಮಗೆ ಒಂದು ಫಿಗೋ ಸಿಗ್ತಾ ಇರುವಂಥದ್ದು. ಸ್ವಲ್ಪ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ ನೋಡ್ತಾ ಇರುವಂಥದ್ದು. ಸೊ ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡಿಕೊಡ್ತಾರೆ. ಸೊ ನೋಡಿದ್ರಲ್ಲ, ಸಾಕಷ್ಟು ಒಳ್ಳೆ ಬಜೆಟಲ್ಲೇ ಗಾಡಿಗಳು ಇಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಸಾಕಷ್ಟು ಕಮ್ಮಿ ಬಜೆಟ್ಗೆ ನಿಮ್ಗೆ ಇಲ್ಲಿ ಗಾಡಿ ತೋರಿಸುವಂಥ ಪ್ರಯತ್ನ ಮಾಡಿದ್ವಿ. ಇದುವರೆಗೂ ತೋರಿಸಿರುವಂಥ ಗಾಡಿಗಳಲ್ಲಿ ಇಲ್ಲಿ ನಿಮಗೆ ಸಾಕಷ್ಟು ಕಮ್ಮಿ ಬಜೆಟಲ್ಲೇ ಗಾಡಿಗಳು ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಸರ್ನ ಮಾತಾಡ್ತಾ ಹೋಗೋಣ. ನಮಸ್ತೆ ಸರ್. ಮೊದಲಿಗೆ ಸರ್ ನಮಸ್ತೆ. ಹೇಗಿದ್ದೀರಿ ಸರ್? ಮೊದಲು ಬಿಸ್ನೆಸ್ ಚೆನ್ನಾಗಿದೆ ಸರ್. ಬಿಸ್ನೆಸ್ ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ದೀವಿ ಸರ್. ಓಕೆ ಸರ್, ನೋಡಿದ್ವಿ ನಾವು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಇಲ್ಲಿ ಬಂದು ವಿಸಿಟ್ ಮಾಡಿ ಕಾರ್ ಶೋರೂಮ್ದು ವಿಡಿಯೋ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಮಾಡಿದಾಗ ಸೊ ಆಡಿಯೋ ಪ್ರಾಬ್ಲಮ್ ಆಗಿರೋದ್ರಿಂದ ನಮಗೆ ಅದನ್ನ ಹಾಕೋಕ್ಕಾಗಲಿಲ್ಲ. ಸೊ ಆ ಗಾಡಿಗಳೆಲ್ಲ ರೀಪ್ಲೇಸ್ ಆಗಿಬಿಟ್ಟು ಇಲ್ಲಿ ಇವತ್ತು ನಾವು ಬಂದಾಗ ಇಲ್ಲಿ ಸಾಕಷ್ಟು ಗಾಡಿಗಳು ಕಲೆಕ್ಷನ್ ಇತ್ತು ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ಕೂಡ ಕಲೆಕ್ಷನ್ ಇದ್ವು, ಅದು ರೀಪ್ಲೇಸ್ ಆಗಿಬಿಟ್ಟು ಅದಕ್ಕಿಂತ ಜಾಸ್ತಿ ಕಾರ್ಗಳೇ ಇಲ್ಲಿ ಇದ್ದಾವೆ ಅಂತಲೇ ಹೇಳ್ಬೋದು. ಲಕ್ಸುರಿ ಕಾರ್ಸ್ ಬಂದುಬಿಟ್ಟು ನಿಮಗೆ ಎಲ್ಲ ಥರ ಗಾಡಿಗಳು ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಒಳ್ಳೆ ಬಜೆಟ್ಗೆ ಆ್ಯಂಡ್ ನಮ್ಮಂಥ ಒಂದು ಮಿಡಲ್ ಕ್ಲಾಸ್ ಜನಕ್ಕೆ ತುಂಬ ಒಳ್ಳೆ ಬಜೆಟಲ್ಲಿ ಗಾಡಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಶೋರೂಮ್ ಬಗ್ಗೆ ಹೇಳಿ ಸರ್. ಸರ್, ನಮ್ಮ ಶೋರೂಮ್ ಬಗ್ಗೆ ಹೇಳಬೇಕಂದ್ರೆ ನಾವು ಪಾಸ್ಟ್ 15 ಇಯರ್ಸಿಂದ ಈ ವ್ಯವಹಾರದಲ್ಲಿ ಇದ್ದೀವಿ ಸರ್. ಮುಂಚೆ ಫ್ರೀಲ್ಯಾನ್ಸ್ ಆಗಿ ಮಾಡ್ತಾಯಿದ್ವಿ, ಅಲ್ಲೇ ಇಲ್ಲೇ ಇದು ಮಾಡಿಕೊಂಡೇ ಮಾಡ್ತಾಯಿದ್ವಿ. ಈಗ ಒಂದು ಶೋರೂಮ್ ಮಾಡಿ ಇದು ಒಂದು 8 to 10 ಇಯರ್ಸ್ ಆಯಿತು ಸರ್ ಇಲ್ಲಿ. ಸೊ ಇಲ್ಲಿ ಈಗ ನಡೆಸ್ತಾ ಇದ್ದೀವಿ ಸರ್ ನಾವು. ಚೆನ್ನಾಗಿದೆ. ಸೊ ನಮ್ಮಲ್ಲಿ ಸ್ಪೆಷಾಲಿಟಿ ಏನಂದರೆ ಹೋಲ್ಸೇಲ್ ರೇಟಲ್ಲೇ ನಾವು ಇದು ಮಾಡ್ತೀವಿ ಸರ್. ಸೊ ಆ್ಯಸ್ ಆ್ಯಂಡ್ ವೆನ್ ಕಂಡೀಷನ್ ಅಂತಂದೇ ಮಾಡ್ತೀವಿ ಸರ್ ನಾವು. ಅದಕ್ಕೇನು ರಿಪೇರ್ ಮಾಡಿಸೋದು ಇದು ಮಾಡೋದು ಏನಿರಲ್ಲ. ಮಿನಿಮಮ್ ಇದರಲ್ಲೇ ಈಗ ಕಸ್ಟಮರ್ಗೆ ಏನು ಆಗಬೇಕು ಅಂದರೆ ನಾವು ಯಾವುದೋ ಒಂದು ಸೀಟ್ ಕವರ್ ಹಾಕ್ಸ್ತೀವಿ, ಅದು ಅವ್ರಿಗೆ ಇಷ್ಟ ಆಗಲಾರ್ದಂಗೆ ಇರುತ್ತೆ. ಇದು ಇರುತ್ತೆ. ಸೊ ಅವ್ರಿಗೆ ಪರಿಚಯದವ್ರು ಯಾರಾದರೂ ಪೇಂಟ್ರ್ ಇರ್ತಾರೆ, ಸಣ್ಣ ಪುಟ್ಟ ಟಚಪ್ ಇರುತ್ತೆ. ಸರ್ ನಮ್ಮಲ್ಲಿ ಮಾಡಿಸ್ಕೊತಾ ಇದ್ವಿ ಅನ್ನೋದಕ್ಕೆ ನಾವು ಆ್ಯಸ್ ಆ್ಯಂಡ್ ವೆನ್ ಕಂಡೀಷನ್ ಅಂತಂದೇ ಮಾಡ್ತೀವಿ. ಸೊ ಹಾಗಾಗಿ ಅವರಿಗೆ ಚೀಪ್ ರೇಟ್ನಲ್ಲೇ ಸಿಗುತ್ತೆ ಸರ್. ಸಿಗುತ್ತೆ. ಸೊ ಇನ್ ಕೇಸ್ ಕಸ್ಟಮರ್ ಏನಾದರೂ ಪ್ರಿಫರ್ ಮಾಡಿ ಸರ್ ಇದನ್ನು ರೆಡಿ ಮಾಡಿಸ್ಕೊಡಿ ಅಂದರೆ ನಮ್ಮಲ್ಲಿ ಪೇಂಟರ್ ನಮಗೆ ಗೊತ್ತಿರೋರು ಇರ್ತಾರಲ್ವ, ಮಿನಿಮಮ್ ಇದರಲ್ಲೇ ನಾವು ಅದನ್ನು ಮಾಡಿಕೊಡ್ತೀವಿ. ಎಕ್ಸ್ಟ್ರಾ ಕಾಸ್ಟ್ ಏನಿರುತ್ತೋ ಅದನ್ನು ಅವರೇ ಬೇರ್ ಮಾಡಬೇಕಾಗುತ್ತೆ. ಸೊ ಸಾಕಷ್ಟು ಶೋರೂಮ್ಗಳಲ್ಲಿ ಏನಾಗುತ್ತೆ, ನಿಮಗೆ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತೆ. ಒಳಗಡೆ ಇನ್ಸೈಡ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಅದಕ್ಕೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತಾರಲ್ಲ, ಹಾಗೆ ನಿಮಗೆ ಗಾಡಿ ಪ್ರೈಸ್ ಕೂಡ ಒಂದು ಹೇರ್ಬಿಡ್ತಾರೆ. ಸೊ ನಿಮ್ಗೊಂದು 4-5 ಸಾವಿರ ಖರ್ಚು ಬೀಳೋ ಥರ ಇದ್ದರೆ ಒಂದು 10 ಸಾವಿರ ಎಕ್ಸ್ಟ್ರಾ ಹೇಳ್ಬಿಟ್ಟು ತೊಗೋತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಸ್ ಇಟ್ ಈಸ್ ನಿಮಗೆ ಕಸ್ಟಮರ್ಸು ಹೆಂಗೆ ಗಾಡಿ ತೊಗೊಬಂದು ನಿಲ್ಲಿಸಿರ್ತಾರೆ ಹಂಗೆ ಇಲ್ಲಿ ಗಾಡಿಗಳಿರ್ತವೆ. ಸೊ ಕ್ಲೀನ್ ಕೂಡ ಮಾಡಿರಲ್ಲ. ಲಾಸ್ಟ್ ಗಾಡಿಗಳೆಲ್ಲ ನೋಡಿರ್ತವಂಥದ್ದು ನಿಮ್ಮದು ಓಪನ್ ಸ್ಪೇಸಲ್ಲಿ ಇರೋದಕ್ಕೆ ಆ ಥರ ಇರುತ್ತೆ. ಮಾಡ್ತೀವಿ, ವಾಷಿಂಗ್ ಮಾಡಿ ಇದು ಮಾಡಿರ್ತೀವಿ. ಸೊ ಓಪನ್ ಸ್ಪೇಸಲ್ಲಿ ಇರೋದಕ್ಕೆ ಗಿಡಗಳು ಅವು ಇರೋದಕ್ಕೆ ಸ್ವಲ್ಪ ಡಸ್ಟಿ ಕಾಣುತ್ತೆ. ಬಟ್ ಕಸ್ಟಮರಿಗೆ ಅದನ್ನು ನೋಡಿದಾಗ ಒಂಥರ ಅನಿಸುತ್ತೆ. ಬಟ್ ಕ್ಲೀನ್ ಮಾಡಿದ್ಮೇಲೆ ಅವ್ರಿಗೆ ಚೆನ್ನಾಗಿ ಇದು ಅನಿಸುತ್ತೆ ಸರ್. ಇನ್ನೊಂದೇನೆಂದರೆ ನಮ್ಮಲ್ಲಿ ಪಾರ್ಕ್ ಆ್ಯಂಡ್ ಸೇಲ್ ಇರುತ್ತಲ್ವಾ. ಸೊ ಹಾಗಾಗಿ ನಾವು ಅವನ್ನ ಕೆಲವೆಲ್ಲ ರಿಪೇರ್ ಮಾಡ್ಸೋಕ್ಕಾಗಲ್ಲ ಸರ್. ಪಾರ್ಟಿ ಏನು ಮಾಡ್ತಾರೆ ಅಂದರೆ ಅದು ಎಷ್ಟಿದೆಯೋ ಅಷ್ಟಕ್ಕೆ ಮಾರಿ ಸಾರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಏನು ಇದು ಮಾಡಲ್ಲ ಸರ್, ಅದನ್ನು ಜಾಸ್ತಿ ಇದು ಮಾಡಲ್ಲ. ಸೊ ಕಸ್ಟಮರು ಇದು ಮಾಡಿದರೆ ಮೆಕ್ಯಾನಿಕ್ ಪರಿಚಯ ಇರ್ತಾರೆ, ನಮಗೆ ಪೇಂಟ್ರ್ ಪರಿಚಯ ಇರ್ತಾರೆ, ಪಾಲಿಶ್ನವ್ರು ಇರ್ತಾರೆ. ಸೊ ಅವ್ರನ್ನ ಬಂದು ಅವ್ರ ಇದರಲ್ಲೇ ಮಾಡ್ತೀವಿ. ಅದರಲ್ಲಿ ನಮ್ಮ ಕಮಿಷನ್ ಏನಿರಲ್ಲ. ಅದ್ರದ್ದು ಏನು ರಿಪೇರ್ ಚಾರ್ಜಸ್ ಆಗಿರುತ್ತೋ ಅದನ್ನು ಕೊಟ್ಟರೆ ಅವ್ರನ್ನ ರೆಡಿ ಮಾಡಿಸ್ಕೊಂಡು ಹೋಗ್ಬೋದು. ಏನಂತ ಹೇಳಿದ್ರೆ ಜೆನ್ಯೂನಿಟಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು.
ಈಗ ನೀವು ಹೊಸ ಶೋರೂಮ್ ಇವಾಗ ಬೇರೆ ಶೋರೂಮ್ಗಳಿಗೆ ಹೋದಾಗ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಕೂಡ ಕಾಣಿಸೋದಿಲ್ಲ. ಆದರೆ ನೀವು ಇಲ್ಲಿ ಬಂದು ನೋಡಿದಾಗ ನಿಮ್ಗೆ ಸ್ಕ್ರ್ಯಾಚಸ್ ಏನೇನು ಇದ್ದರೆ ಅದು ಆ್ಯಸ್ ಇಟ್ ಈಸ್ ನಿಮ್ಗೆ ಕಾಣಿಸ್ಬಿಡುತ್ತೆ. ಯಾಕಂದರೆ ಒರಿಜಿನಾಲಿಟಿ ಆ್ಯಂಡ್ ಜೆನ್ಯೂನಿಟಿ ಇವರು ಮೇಂಟೈನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮಾರ್ಜಿನ್ ರೇಟಲ್ಲಿ ಕೂಡ ಒಂದೊಂದು ಪ್ರೈಸ್ ಹೇಳಬೇಕಾದ್ರೂ 5,000 ಹೆಚ್ಚು ಕಡಿಮೆ ಆಗುತ್ತೆ, 10,000 ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮಾಡ್ಕೊಡೋದಿಲ್ಲ. ಯಾಕೆ ಇಷ್ಟೇನಾ ಅಂತ ನಿಮ್ಗೆ ಅನ್ಕೋಬೋದು. ಯಾಕಂದರೆ ಇವರು ಮಾರ್ಜಿನ್ ಪ್ರೈಸಲ್ಲಿ ಸೆಲ್ ಮಾಡ್ತಾ ಇರೋದ್ರಿಂದ ಬೇರೆ ಶೋರೂಮ್ಗಳಲ್ಲಿ ಜಾಸ್ತಿ ಪ್ರೈಸ್ ಹೇಳಿಬಿಟ್ಟು ಕಮ್ಮಿ ಹೇಳುವಂಥ ಒಂದು ಇದಿರುತ್ತೆ. ಸೊ ಆ ಥರ ಇರೋದಿಲ್ಲ, ಇವರಲ್ಲಿ ಮಾರ್ಜಿನ್ ಇರೋದ್ರಿಂದ ಸೊ ನೀವು ಒಂದು ಸ್ವಲ್ಪ ಒಂದು 5-10 ಸಾವಿರ ಬಿಟ್ಟು ಕೊಟ್ಬಿಟ್ಟು ಮಿನಿಮಮ್ ಮಾರ್ಜಿನಲ್ಲೇ ನಾವು ಮಾಡೋದು ಸರ್. ನಾವು ಹೆಚ್ಚೆಚ್ಚು ಕಸ್ಟಮರ್ ನಮ್ಮ ಹತ್ರ ಬರಲಿ ಅನ್ನೋದಕ್ಕೆ ನಾವು ಇದು ಮಾಡ್ತೀವಿ ಸರ್. ನಿಮ್ಮ ಈಗ ಇತ್ತೀಚೆಗೆ ನಿಮ್ಮ ಯೂಟ್ಯೂಬ್ ಇದು ಬಂದಾಗಿಂದ ಆಲ್ಮೋಸ್ಟ್ ಗುಲ್ಬರ್ಗ, ರಾಯಚೂರು, ಬೀದರು ಅಲ್ಲಿಂದ ಎಲ್ಲ ಬರ್ತಾರೆ ಸರ್, ಕಸ್ಟಮರ್ ಬರ್ತಾರೆ. ಸರ್ ನಿಮ್ಮನ್ನು ವಿಡಿಯೋದಲ್ಲಿ ನೋಡಿದ್ದೀವಿ, ನೀವು ಹೇಳಿದ್ದೀರಾ ಅದೇ ರೇಟೇ ಇಲ್ಲಿನೂ ಹೇಳ್ತೀರಾ ಅಂತ. ಸೊ ಬಂದಾಗ ನಾವು ಒಂದು 5,000 ಜಾಸ್ತಿನೇ ಇದು ಮಾಡಿರ್ತೀವಿ. ಬಟ್ ನಾವು ಅಲ್ಲಿ ವಿಡಿಯೋದಲ್ಲಿ ಏನು ಹೇಳ್ತೀವೋ ಆ ರೇಟೇ ಫೈನಲ್ ಮಾಡಿ ಕೊಡ್ತೀವಿ ಸರ್. ನಾವು ಆ ಥರ ಮಾಡಿಕೊಡ್ತೀವಿ. ಸೊ ಹಂಗಾಗಿ ಏನೂ ಇದು ಇಲ್ಲ ಸರ್, ಕಸ್ಟಮರಿಂದ ಯಾವ ಕಂಪ್ಲೇಂಟ್ಸು ಇಲ್ಲ. ನಮ್ಮಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಕಂಪಲ್ಸರಿ TO ಮಾಡಿಸ್ಲೇಬೇಕು ಸರ್. ನಾವು TO ಇಲ್ದಂಗೆ ಗಾಡಿ ಕೊಡಲ್ಲ. TO ಅಂದರೆ ಏನಂತ ಹೇಳಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ, ಕಂಪಲ್ಸರಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ನಾವು ಈಗ ಔಟ್ ಸ್ಟೇಷನ್ ಇರೋರಿಗೆ ಇದ್ರೂ ನಮ್ಮಲ್ಲಿ ಅಲ್ಲಿ ಪರಿಚಯದವರು ಇವ್ರನ್ನ ಇದು ಮಾಡಿಬಿಟ್ಟು ನಾವು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಅದು ಎಕ್ಸ್ಟ್ರಾ ಏನಾಗುತ್ತೆ ಅದನ್ನು ಚಾರ್ಜ್ ಮಾಡ್ತೀವಿ ಸರ್. ನಾವು ಅದು ಇರುತ್ತೆ ಸರ್, ಮಿನಿಮಮ್ ಇರುತ್ತೆ. ಸೊ ಅದನ್ನು ಟ್ರಾನ್ಸ್ಫರ್ ಮಾಡೇ ಕೊಡ್ತೀವಿ ಸರ್ ನಾವು. ಓಕೆ, ಮಿನಿಮಮ್ ಚಾರ್ಜಸ್ ಕೂಡ ಅವ್ರು ಹೇಳಿದ್ದಾರೆ. ಸೊ ಇನ್ಶೂರೆನ್ಸ್ ಕೂಡ ಹೇಳ್ತಾ ಇದ್ರು, ಇನ್ಶೂರೆನ್ಸ್ ಇನ್ ಕೇಸ್ ಲ್ಯಾಪ್ಸ್ ಆಗಿದ್ರೆ ನೀವೇ ಬೇರ್ ಮಾಡಬೇಕಾಗುತ್ತೆ. ಸೊ ಅದು ಆ್ಯಸ್ ಆ್ಯಂಡ್ ನಾವು ಅದನ್ನೇ ಹೇಳೋದು ಸರ್. ಆ್ಯಸ್ ಆ್ಯಂಡ್ ವೆನ್ ಕಂಡೀಷನ್ ಅಂದಾಗ ಬಂದಾಗ ಅವ್ರ ಕಸ್ಟಮರ್ಗೆ ಅದನ್ನ ಹೇಳ್ತೀವಿ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆನಾ, ಇದೇ ಆಗಿದೆನಾ, ಅದನ್ನು ನೀವು ಕಟ್ಕೊಡ್ಬೇಕಾ, ನಾವು ಕಟ್ಕೊಳ್ಳೋದಾ. ನಾವು ಕೊಟ್ಟೋದಂದ್ರೂ ನಾವು ಅದು ಏನು ಚಾರ್ಜಸ್ ಇರುತ್ತೆ ಅದನ್ನು ಮಾತ್ರನೇ ಇದು ಮಾಡ್ತೀವಿ ಸರ್. ಎಕ್ಸ್ಟ್ರಾ ಕಮಿಷನ್ ಟೈಪ್ ಆಧಾರ ಏನೂ ಇಲ್ಲ. ನಾರ್ಮಲ್ ಆಗಿ ಈಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ 3,500 ಆಗುತ್ತೆ. ಸೊ ಅಷ್ಟೇ ಕೊಡಿ ಅಂತ ಹೇಳ್ತೀವಿ, ನಾವು ಅದನ್ನೇ ಥರ್ಡ್ ಪಾರ್ಟಿನೇ ಮಾಡಿಸ್ಕೊಡ್ತೀವಿ. ಇಲ್ಲ ಕಾಂಪ್ರೆನ್ಸಿವ್ ಕೇಳಿದ್ರೆ ಕಾಂಪ್ರೆನ್ಸಿವ್ದೆ ಅವ್ರ ಎದುರಿಗೇನೆ ಇನ್ಶೂರೆನ್ಸ್ ಏಜೆಂಟ್ಸ್ನ ಕರೆಸ್ತೀವಿ, ಮಾಡಿಸ್ಕೊಡ್ತೀವಿ. ಆ ಥರ ಇದೆ. ಈಗ ಲೈಕ್ 1,80,000 ಈ ಥರ ಗಾಡಿಗಳ ಪ್ರೈಸ್ ಇದ್ರೂ ಸಾಕಷ್ಟು ಜನ ಮಿಡಲ್ ಕ್ಲಾಸ್ ಅವ್ರಿಗೆ ಅದು ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು. ಪಾಪ ಅವ್ರು ಕಷ್ಟ ಬಿದ್ದುಬಿಟ್ಟು ಕೂಡಿಟ್ಬಿಟ್ಟು ಅಲ್ಲಿ ಇಲ್ಲಿ ಇದು ಮಾಡಿಬಿಟ್ಟು ಒಂದು ಕಾರ್ ತೊಗೋಬೇಕು ಅಂತ ಆಸೆಯಿಂದ ಬಂದು ಕಾರ್ ತೊಗೊತಾರೆ. ಅವ್ರಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು. ಸೊ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡೆ ಗಾಡಿಗಳು ತೊಗೊಬೇಕಾದ್ರೆ ಪ್ರತಿಯೊಂದು ಗಾಡಿನೂ ನೀವು ನಿಮ್ಮ ಕಡೆಯಿಂದ ಮೆಕ್ಯಾನಿಕ್ನ ಕರೆಸ್ಬಿಟ್ಟು ನೀವೇ ಚೆಕ್ ಮಾಡಿಬಿಟ್ಟು ತೊಗೋಬೋದು ಅಲ್ವಾ. ಆ್ಯಸ್ ಇಟ್ ಇಸ್ ಎಲ್ಲ ಕಡೆನೂ ಅಷ್ಟೇ. ನಾವು ಯಾವುದೇ ಕಾರ್ ಶೋರೂಮಲ್ಲಿ ಶೂಟ್ ಮಾಡಿದ್ರು ಕೂಡ ನಿಮ್ಗಳಿಗೆ ಒಂದು ಕಿವಿ ಮಾತು ಅಂತ ಹೇಳಿದರೆ ನೀವು ನೋಡಿಬಿಟ್ಟು ನೀವು ತೊಗೊಳ್ಳಿ. ಯಾಕಂದರೆ ನಿಮ್ಮ ದುಡ್ಡು, ನಿಮ್ಮ ಹಣ, ನಿಮ್ಮ ಕಾರು. ಕರೆಕ್ಟ್. ಸೊ ನೀವೇ ನೋಡಿಬಿಟ್ಟು ತೊಗೊಬೇಕಾಗುತ್ತೆ. ಇನ್ನೊಂದು ಸರ್, ನಮ್ಮಲ್ಲಿ ಫೈನಾನ್ಸ್ ಇದೂ ಇರುತ್ತೆ. ಅಂದರೆ ಏಜೆಂಟ್ಸ್ ಇರ್ತಾರೆ ಸರ್, ಬೇರೆ ಬೇರೆ ಬ್ಯಾಂಕಿನ ಫೈನಾನ್ಸ್ ಅವರು ಇರ್ತಾರೆ. ಸೊ ಕಸ್ಟಮರ್ ಏನಾದರೂ ಫೈನಾನ್ಸ್ ಪ್ರಿಫರ್ ಮಾಡಿದರು ಅಂದರೆ ಅವ್ರನ್ನ ಕರೆಸ್ತೀವಿ ಸರ್. ಅವರು ಎದುರು ಬೆದುರು ಕೂತ್ಕೊಂಡು ಅವರೇ ಮಾತಾಡಿಕೊಂಡು ಅದು ಏನಿದೆ ಡಾಕ್ಯುಮೆಂಟ್ಸ್ ಅದು ಏನಿರುತ್ತೆ ಅವರೇ ಹೇಳ್ತಾರೆ ಸರ್. ಸೊ ಆ ಥರ ಮಾಡಿಕೊಡ್ತೀವಿ ಸರ್. ಆ ಫೆಸಿಲಿಟಿನೂ ಮಾಡಿಕೊಡ್ತೀವಿ. ನಮ್ಮಲ್ಲಿ ನಮ್ಮ ಶಾಪ್ ಕಡೆಯಿಂದ ಯಾರೂ ಪರ್ಸನಲ್ ಏಜೆಂಟ್ಸ್ ಆ ಥರ ಏನೂ ಇಲ್ಲ ಸರ್. ಸೊ ನಾವೇ ಫೈನಾನ್ಸ್ ಅವ್ರನ್ನ ಕರೆಸ್ತೀವಿ. ಒಂದು 3-4 ಜನ ಪರಿಚಯದವ್ರು ಇರ್ತಾರೆ. ಸೊ ಅವ್ರು ಬರ್ತಾರೆ ಸರ್, ಫೋನ್ ಮಾಡಿದರೆ ವಿತಿನ್ 15 minutes ಬರ್ತಾರೆ. ದೇ ವಿಲ್ ಎಕ್ಸ್ಪ್ಲೈನ್ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ, ಏನಾಗುತ್ತೆ. ಈವನ್ ಔಟ್ ಸ್ಟೇಷನ್ ಇದ್ರೂ ಅವರು ಇದು ಮಾಡ್ತಾರೆ ಸರ್. ಈಗ ಆನ್ಲೈನ್ ಆದಾಗಿಂದ ಯಾವ ಊರಲ್ಲಿ ಆದ್ರೂ ಮಾಡಿಕೊಡ್ತಾರೆ. ಅಲ್ಲಿ ಏಜೆಂಟ್ಸು ಅವ್ರಿಗೆ ಲಿಂಕ್ ಇರುತ್ತೆ. ಸೊ ಮಾಡಿಕೊಡ್ತಾರೆ ಸರ್. ಈಗ ದೂರದಿಂದ ಬರೋರಿಗೆ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಏನೇನು ಕ್ಯಾರಿ ಮಾಡಬೇಕು ಅಂತ. ಪಾಪ ಅವ್ರು ಬಂದ್ಬಿಟ್ಟು ಮತ್ತೆ ರಿಟರ್ನ್ ಹೋಗೋಕೆ ಕಷ್ಟ ಆಗುತ್ತೆ. ಯೂಶಲಿ ಬ್ಯಾಂಕ್ನವರಿಗೆ ಅಂದರೆ ಆಧಾರ್ ಕಾರ್ಡು ಆ್ಯಂಡ್ ಇದು ಇತ್ತು ಅಂದರೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇತ್ತು ಅಂದರೆ ಸಿಬಿಲ್ ಚೆಕ್ ಮಾಡೋಕೆ ಆಗುತ್ತೆ ಸರ್. ಆಫ್ಟರ್ವರ್ಡ್ಸ್ ಅದು ಡಾಕ್ಯುಮೆಂಟೇಷನ್ಗೆ ಬ್ಯಾಂಕ್ ಸ್ಟೇಟ್ಮೆಂಟು ಅವೆಲ್ಲ ಕೇಳ್ತಾರೆ. ಸೊ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇತ್ತು ಅಂದರೆ ಸಿಬಿಲ್ ಚೆಕ್ ಮಾಡಿ ಫಸ್ಟ್ ಆಗುತ್ತಾ ಇಲ್ಲ ಗೊತ್ತಾಗುತ್ತೆ. ಯೂಶಲಿ ಎಲ್ಲ ಫೈನಾನ್ಸ್ನವ್ರು ಸಿಬಿಲ್ ಚೆಕ್ ಮಾಡೋದಲ್ವಾ ಸರ್. ಆ ಥರ ಸಿಬಿಲ್ ರೇಟ್ ಮೇಲೆ ನಿಮಗೆ ಫೈನಾನ್ಸ್ ಆಗ್ತಾ ಇರೋದ್ರಿಂದ ನಿಮ್ಮ ಸೇಫ್ಟಿಗೆ ನೀವು ದೂರಿಂದ ಬರೋದಾದರೆ ಸೊ ಎಲ್ಲದನ್ನೂ ಕ್ಯಾರಿ ಮಾಡಿ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ನಿಮ್ಗೆ ಯಾವುದೇ ಡಾಕ್ಯುಮೆಂಟ್ಸ್ ಬೇಕು ಅಂತ ಗೊತ್ತಾಗಿರುತ್ತೆ. ಸೊ ಇವಿಷ್ಟು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಹೇಳೋದಿದ್ರೆ ಹೇಳಿಬಿಡಿ ಸರ್. ಬೇರೆ ಇನ್ನೇನಿದೆ ಸರ್, ನಮ್ಮ ಆಲ್ಮೋಸ್ಟ್ ನಿಮ್ಮ ವಿಡಿಯೋಗಳಲ್ಲಿ ಎಲ್ಲರೂ ನೋಡಿರ್ತಾರೆ. ಸೊ ಹಾಗಾಗಿ ಇಷ್ಟೊಂದು ಜನ ಬರ್ತಾ ಇದ್ದಾರೆ. ನಿಮ್ಮ ಶೋರೂಮ್ ಕೂಡ ಮೈನ್ ರೋಡಿಂದ ಸ್ವಲ್ಪ ಒಳಗಡೆ ಇದ್ರೂ ಇಷ್ಟೊಂದು ಜನ ಬರ್ತಾ ಇದ್ದಾರಲ್ಲ ಸರ್, ಯಾವ ಥರ ಕಸ್ಟಮರ್ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ? ಸರ್ ಕಸ್ಟಮರ್ ರೆಸ್ಪಾನ್ಸ್ ಅದನ್ನೇ ಹೇಳಿದ್ದೆ ಸರ್. ನಾವು ಆ್ಯಸ್ ಆ್ಯಂಡ್ ವೆನ್ ಕಂಡೀಷನ್ ಅಂತ ಹೇಳೋದಕ್ಕಾಗೆ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ. ಇದರಲ್ಲಿ ಏನು ಬಣ್ಣದ ಮಾತಿಲ್ಲ, ಬಣ್ಣದ ಇದೇ ಇಲ್ಲ. ನಾವು ಹೇಳ್ತೀವಲ್ಲ ಸರ್, ಈಗ ನಾವು ಸೀಟ್ ಕವರ್ ಹಾಕ್ಸ್ತೀವಿ, ಬ್ಲ್ಯಾಕ್ ಸೂಟ್ ಆಗುತ್ತೆ ಅಂತ ನಾವು ಬ್ಲ್ಯಾಕ್ ಸೀಟ್ ಕವರ್ ಹಾಕ್ಸ್ತೀವಿ. ಕಸ್ಟಮರ್ ಬರ್ತಾರೆ, ನಮಗೆ ಬ್ಲ್ಯಾಕ್ ಇದ್ದಿಲ್ಲ ರೀ, ಬ್ಲ್ಯಾಕ್ ಚೆನ್ನಾಗಿ ಆಲ್ರೆಡಿ ನಾವು ಒಂದು 5-6 ಸಾವಿರ ಖರ್ಚು ಮಾಡ್ಬಿಟ್ಟು. ಹೌದು. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಅದನ್ನು ಅದೇ ಥರ ಪೆಂಡಿಂಗ್ ಇಟ್ಟಿರ್ತೀವಿ. ಸೊ ಅವ್ರು ಬಂದಾಗ ಅವ್ರು ಕೇಳಿದರೆ ಅದ್ರದ್ದು ಏನು ಚಾರ್ಜಸ್ ಆಗುತ್ತೆ ನೀವು ಕೊಡಿ,
ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀವಿ, ನಾವು ಅದನ್ನು ಲೆಸ್ ಮಾಡೇ ಇರ್ತೀವಿ. ಹೌದು. ಸೊ ಈಗ ನಾವು ಹಾಕ್ಸ್ಬಿಟ್ಟು ಆಮೇಲೆ ಅವರು ಕಸ್ಟಮರ್ ಅನ್ನೆಸೆಸರಿ ನನಗೆ ಬ್ಲ್ಯಾಕ್ ಸೂಟ್ ಇಲ್ಲ ಅಂತ ಅರ್ಧಂಬರ್ಧ ಮನಸ್ಸಿನಲ್ಲಿ ಇದಾಗುತ್ತೆ. ಹೌದು. ಸೊ ಇದು ಆಗಬಾರ್ದು, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಕಾರ್ ತಗೊಳ್ಳೋದ್ರೆ ಟೋಟಲ್ ಕಾರಿಗೆಲ್ಲ ದುಡ್ಡು ಕೊಟ್ಟಿರ್ತಾರೆ ಒಂದು ಸೀಟ್ ಕವರಿಂದ. ಕೆಲವರು ಇರ್ತಾರೆ ಸರ್, ಕಾರ್ ಮೇಲೆ ಕಾರ್ ಕಲ್ಲರು ಒಳಗಡೆ ಇಂಟೀರಿಯರ್ ಅದ್ರ ಮೇಲೆ ಇದು ಆಗ್ತಾ ಇರುತ್ತೆ. ತುಂಬ ಜನ ಇದ್ದಾರೆ, ಯಾಕಂದರೆ ನಾವು ನೋಡ್ತೀವಲ್ಲ ಸರ್, ಸೀಟ್ ಕವರ್ಗೆ ಭಾಳ ಪ್ರಿಫರೆನ್ಸ್. ಒಳಗಡೆ ಕೂತಿರ್ತಾರಲ್ಲ ಅವರಿಗೆ ಅದು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಇದು ಇರುತ್ತೆ. ಸೊ ಅವ್ರ ಪ್ರಿಫರೆನ್ಸ್ ಪ್ರಕಾರನೇ ಇರಬೇಕಾಗುತ್ತೆ. ಇರ್ತಾರೆ ಕೆಲವರು ಪರ್ಟಿಕ್ಯುಲರ್ ಕಾರ್ ಕಲ್ಲರು, ಪರ್ಟಿಕ್ಯುಲರ್ ಒಳಗಡೆ ಎಕ್ಸಸರೀಸ್ ನೋಡೋರು ಇರ್ತಾರೆ. ಸೊ ಜಾತಕ ನೋಡಿ ಇದು ಮಾಡ್ತಾರೆ, ಕೆಲವರು ತಗೊಂತಾರೆ ಅಂತ ಅದನ್ನು ಇರುತ್ತೆ ಸರ್, ಡೇಟ್ ಟೈಮ್ ತೊಗೊಳ್ತಾರೆ. ಸೊ ಹಾಗೆ ಆ ಥರ ಏನಾದರೂ ಇತ್ತು ಅಂದರೆ ಅಡ್ವಾನ್ಸ್ ಮಾಡ್ತಾರೆ ಸರ್, ಅದಿಷ್ಟೆಲ್ಲ ರೆಡಿ ಮಾಡಿಸಿ ಅಂತ ಹೇಳಿ ಇಂಥ ದಿನ ಬಂದು ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ಆ ಥರ ಕಸ್ಟಮರ್ ಅಡ್ವಾನ್ಸ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಕಾರು ಈಗ ಈ ಕಾರ್ ನೋಡ್ತಾ ಇರ್ಬೋದು, ನಾಳೆಗೆ ಇಲ್ದೇನೂ ಇರ್ಬೋದು. ಸೊ ಅಡ್ವಾನ್ಸ್ ಮಾಡಿದ್ರೆ ನೀವು ಅದನ್ನು ಹೋಲ್ಡ್ ಮಾಡಿ ಇಟ್ಟಿರ್ತೀವಿ ಸರ್. ಸೊ ಸಾಕಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸರ್. ಇವಾಗ ನಿಮ್ಮದು ಎಕ್ಸಾಕ್ಟ್ ಲೊಕೇಶನ್ ಅಂತಂದರೆ ಸರ್, ನಾಗರಬಾವಿ ಸರ್ಕಲಿಂದ ನಮ್ಮೂರ ತಿಂಡಿಗೆ ಹೋಗ್ತಾ ದಾರಿಯಲ್ಲಿ ಮಧ್ಯೆ ಒಂದು ಮೋರಿ ಬರುತ್ತೆ ಸರ್. ಆ ಮೋರಿ ಪಕ್ಕದಲ್ಲೇ ಒಳಗಡೆ ಬರುತ್ತೆ. ನಮ್ಮದು ಲ್ಯಾಂಡ್ ಮಾರ್ಕ್ ಹೇಳ್ಬೇಕಂದ್ರೆ ನಮ್ಮ ಶೋರೂಮ್ ಬ್ಯಾಕ್ ಸೈಡ್ ವಿಜಯನಗರ ನರ್ಸಿಂಗ್ ಕಾಲೇಜ್ ಅಂತ ಇದೆ. ನರ್ಸಿಂಗ್ ಕಾಲೇಜ್ ಇದೆ, ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಆಮೇಲೆ ತೋರಿಸೋ ಪ್ರಯತ್ನ. ಆ್ಯಂಡ್ ಗೂಗಲ್ನಲ್ಲಿ ಕೂಡ ಗೂಗಲ್ ಮ್ಯಾಪ್ನಲ್ಲಿ ನಮ್ಮದು ಲೊಕೇಶನ್ ತೋರಿಸುತ್ತೆ ಸರ್. ನೆಕ್ಸ್ಟ್ ಕಾರ್ಸ್ ಅಂತ ಯೂನಿಟ್ 1 ಅಂತ ಹಾಕಿದ್ರೆ ಗೂಗಲ್ನಲ್ಲಿ ತೋರಿಸುತ್ತೆ. ಇವ್ರದ್ದು ಯೂನಿಟ್ 2 ಕೂಡ ಇದೆ. ಇದು ಯೂನಿಟ್ 1 ಇದ್ದೀವಿ ನಾವು. ಯೂನಿಟ್ 2 ಎಲ್ಲಿ ಬರುತ್ತೆ ಸರ್? ಅದು ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ ಬರುತ್ತೆ. ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ ಬರುತ್ತೆ. ಸೊ ನಿಯರ್ ಬೈ ಅಲ್ಲಿ ಯಾರು ಇದರ ಹತ್ರ ಆಗುತ್ತೆ ಅನ್ನೋದ್ರೆ ಅಲ್ಲೂ ಒಂದ್ಸಲ ಹೋಗಿ ನೋಡ್ಬೋದು. ಅಲ್ಲೂ ಕೂಡ ಸಾಕಷ್ಟು ಕಲೆಕ್ಷನ್ ಇದೆ ಅಂತಾನೆ ಹೇಳ್ಬೋದು ಸರ್. ಓಕೆ, ಅಲ್ಲಿ ಲೋ ಬಜೆಟ್ಗೆ ಅಲ್ಲೂ ಇದೆ ನಿಮಗೆ, ಅಲ್ಲೂ ಹೋಗಿ ನೋಡ್ಬೋದು. ಸೊ ಇಲ್ಲೂ ಬಂದು ನೋಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತಾನೆ ಅನ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಕೊನೆ ಮಾಡೋಣ. ತುಂಬ ಥ್ಯಾಂಕ್ ಯು.